10th ಚಾಪ್ಟರ್ 10ನೇ ಅಧ್ಯಾಯ ಕೊನೆಯ ಅಧ್ಯಾಯ. ದೇವರ ಮಹಾಕೃಪೆಯಿಂದ ಪುನಾದಿ ಹಾಕಿರುವ ಚರ್ಚ್ ನಿರ್ಮಾಣವು ಕ್ರಮಕ್ರಮವಾಗಿ ಪಿಲ್ಲರ್ಸ್ವರೆಗೆ ಹಾಕಲ್ಪಟ್ಟು ರೂಫ್ ಹಾಕುವುದಕ್ಕೆ ಸಿದ್ಧವಾಗಿದೆ. ಆ ಸಮಯದಲ್ಲಿ ಬಂಧುಗಳಲ್ಲಿ ಕೆಲವರು, ಸ್ಥಾನಿಕ ವಿಶ್ವಾಸಗಳಲ್ಲಿ ಕೆಲವರು ಅಣ್ಣನ ಹತ್ತಿರ ಬಂದು ಚರ್ಚ್ ಬಿಲ್ಡಿಂಗ್ ಫಂಡ್ ಎಂದು ಬುಕ್ ಪ್ರಿಂಟ್ಸ್ ಮಾಡಿ ಉದ್ಯೋಗಸ್ಥರಿಂದ ಇತರರಿಂದ ವಿರಾಳಗಳು ಕೂಡಿಸಿದರೆ ಚೆನ್ನಾಗಿರುತ್ತದೆಂದು ಸಲಹೆ ಕೊಟ್ಟರು. ಅದಕ್ಕೆ ಅಣ್ಣನು, ದೇವರು ತನ್ನನ್ನು ಯಾವುದೇ ಬುಕ್ಸನ್ನು ಪ್ರಿಂಟ್ ಮಾಡುವಂತೆ ಹೇಳಲಿಲ್ಲವೆಂದು, ಆದರೆ ದೇವರ ಪ್ರೇರಣೆ ಇಲ್ಲದೆ ಮನುಷ್ಯನ ಪ್ರೇರಣೆಯಿಂದ ಒಬ್ಬನು ಎಷ್ಟು ಮಾತ್ರ ದೇವರ ಕೆಲಸಕ್ಕಾಗಿ ಕೊಡುತ್ತಾನೆ ಎಂದು ಹೇಳಿ ಅವರ ಪ್ರಯತ್ನಗಳನ್ನು ಸಲಹೆಗಳನ್ನು ತಿರಸ್ಕರಿಸುತ್ತಾ ದೇವರ ಮೇಲೆ ಆಸಕ್ತಿ ಇದ್ದು ದೇವರ ಕೆಲಸದ ಮೇಲೆ ಭಾರ ಇರುವವರೇ ಸ್ವಚಿತ್ತವಾಗಿ ಕೊಡಬಲ್ಲರು ಅಂದೆನು. ಅಣ್ಣನಿಗೆ ಬರುವ ಸಂಬಳದಿಂದ ಇತರ ಕಾಣಿಕೆಗಳಿಂದ ಚರ್ಚ್ ನಿರ್ಮಾಣದ ಕೆಲಸ ಮೆಲ್ಲಕ್ಕೆ ಸಾಗುತ್ತಾ ಇದೆ. ಇದು ಎಲ್ಲವನ್ನೂ ಗಮನಿಸುತ್ತಾ ಆಗಿನ ಸಮಯದಲ್ಲಿ ಅಣ್ಣನ ಹತ್ತಿರಕ್ಕೆ ಬರುತ್ತಾ ರಾಜಕೀಯ ವ್ಯಕ್ತಿಗಳಿಂದ ಪರಿಚಯ ಇರುವ ಒಬ್ಬ ವ್ಯಕ್ತಿ ಅಣ್ಣನೊಂದಿಗೆ ಹೀಗೆ ಅಂದನು: ಮತಪರವಾದ ಕಟ್ಟಡಗಳನ್ನು ಕಟ್ಟುವುದಕ್ಕೆ ಗೌರ್ನಮೆಂಟ್ ಸ್ವಲ್ಪ ಫಂಡ್ಸ್ ಅನ್ನು ರಿಲೀಸ್ ಮಾಡಿಕೊಡುತ್ತಾರೆಂದು ಒಂದು ಸತಿ ತನ್ನೊಂದಿಗೆ ತನಗೆ ತಿಳಿದಿದ್ದ ರಾಜಕೀಯ ವ್ಯಕ್ತಿಯನ್ನು ಕಲಿತರೆ ಉಳಿದಿದ್ದ ವಿಷಯವನ್ನು ಎಲ್ಲ ನಾವೇ ನೋಡಿಕೊಂಡು ರೂಫ್ ಪೂರ್ತಿ ಆಗುವುದಕ್ಕೆ ಬೇಕಾದ ಫಂಡನ್ನು ರಿಲೀಸ್ ಮಾಡುತ್ತೇವೆ ಎಂದು ಹೇಳಿ ದೇವರ ಸಹಾಯವು ಈ ವಿಧವಾಗಿ ಬಂದಿರಬಹುದೆಂದು ಅಣ್ಣನನ್ನು ಒಪ್ಪಿಸಿ ರಾಜಕೀಯ ನಾಯಕನ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ಪರಿಚಯ ಮಾಡಿ ಫಂಡ್ ಸಲುವಾಗಿ ಏರ್ಪಾಟು ಮಾಡುವಂತೆ ಆಗಿದೆ. ಆದರೆ ಪವಿತ್ರಾತ್ಮನು ಯಾವ ಗೌರ್ಮೆಂಟ್ ಸಹಾಯವೂ ಇಲ್ಲದೆ ತಾನು ಕೊಟ್ಟಿದ್ದ ಮಾತಿನ ಮೇರೆಗೆ ತನ್ನ ಕಟ್ಟಡಕ್ಕೆ ತಾನೇ ಹಣವನ್ನು ಕೊಡುತ್ತೇನೆಂದು ಪರಿಸ್ಥಿತಿಯನ್ನು ನೋಡಿ ಚಲಿಸದೆ ಗೌರ್ಮೆಂಟ್ ಫಂಡಿನ ಮೇಲೆ ದೃಷ್ಟಿಯಿಡದೆ ತನ್ನ ಮೇಲೆಯೇ ಆಧಾರ ಪಡು ಎಂದು ಅಣ್ಣನಿಗೆ ಹೇಳಿದ್ದರಿಂದ ಅಣ್ಣನು ಪವಿತ್ರಾತ್ಮನ ಮಾತಿನ ಮೇರೆಗೆ ಫಂಡಿನ ಕುರಿತು ಪೂರ್ತಿಯಾಗಿ ಮರೆತು ಹೋಗಿದ್ದನು. ಆದರೆ ಕೆಲವು ದಿವಸಗಳಲ್ಲಿಯೇ ಫಂಡ್ ಸ್ಯಾಂಕ್ಷನ್ ಆಗಿದ್ದೆ ಎಂದು ಒಂದು ಸತಿ ಬಂದು ಹೋಗುವಂತೆ ರಾಜಕೀಯ ನಾಯಕರಿಂದ ಕರೆ ಬಂದಿರುವಾಗ ದೇವರಿಗೆ ಭಯಪಡುವ ವ್ಯಕ್ತಿಯಾಗಿ ಅಣ್ಣನು ದೇವರ ಮಾತಿಗೆ ಒಳಪಟ್ಟು ರಿಲೀಸ್ ಆದ ಫಂಡನ್ನು ಬೇಡ ಎಂದು ತಿರಸ್ಕರಿಸುವಂತೆ ಆಗಿದೆ. ಇದರಿಂದ ಅಲ್ಲಿರುವವರು ಫಂಡ್ ರಿಲೀಸ್ ಆಗದೆ ಬಹಳ ಜನ ಕಷ್ಟಪಡುತ್ತಾ ನಮ್ಮ ಸುತ್ತಲೂ ತಿರುಗುತ್ತಾ ಇದ್ದರೆ ಫಂಡ್ ರಿಲೀಸ್ ಆದ ನಂತರ ಬೇಡ ಅನ್ನುವ ವ್ಯಕ್ತಿಯನ್ನು ಈತನನ್ನೇ ನೋಡುತ್ತಿದ್ದೇವೆ ಅಂದರು. ಇನ್ನೂ ಕೆಲವರಾದರೆ ಫಂಡ್ ಬೇಕೆಂದು ಏಕೆ ಬರಬೇಕು, ಈಗ ಯಾಕೆ ಬೇಡ ಅನ್ನಬೇಕು ಎಂದು ವಿಮರ್ಶಿಸಿದರು. ಹೌದು, ಪರಿಸ್ಥಿತಿಗಳನ್ನು ಕುರಿತು ಶಾರೀರಿಕವಾಗಿ ಆಲೋಚಿಸಿರುವಾಗ ಅಣ್ಣನು ರಾಜಕೀಯ ವ್ಯಕ್ತಿಗಳ ಮೇಲೆ, ಗೌರ್ಮೆಂಟ್ ಮೇಲೆ ತಾತ್ಕಾಲಿಕವಾಗಿ ಆಧಾರ ಪಡುವಂತೆ ಆಗಿದೆ. ಆದರೆ ಕೃಪೆಯುಳ್ಳುವಂಥ ದೇವರು ಜೋಕ್ಯ ಮಾಡಿಕೊಂಡು ಅಣ್ಣನನ್ನು ತನ್ನ ಆತ್ಮದಿಂದ ನಡೆಸಿ ಕಟ್ಟಡವನ್ನು ಪ್ರಾರಂಭಿಸಿದ ತಾನೇ ಮುಗಿಸುವುದಕ್ಕೆ ಸಹ ಸಮರ್ಥನೆಂದು ನೆನಪು ಮಾಡಿದನು. ಆವಾಗಲೇ ಎಲ್ಲ ಪರಿಸ್ಥಿತಿಗಳನ್ನು ಕೇಳಿ ತಿಳಿದುಕೊಳ್ಳುತ್ತಿರುವ ಅಕ್ಕ 3 ತಿಂಗಳ ಒಳಗೆ ತನ್ನ ಮಗನ ಸಂಗಡ ಸೇರಿ ಉದ್ಯೋಗ ರೀತ್ಯ ಅಮೆರಿಕಾದಲ್ಲಿರುವ ಮಾವನ ಹತ್ತಿರ ಹೋಗುವಂತೆ ಆಗಿದೆ. ಹೌದು, ಸ್ವಲ್ಪ ವ್ಯವಧಿ ಒಳಗೆ ದೇವರ ಚಿತ್ತಾನುಸಾರವಾಗಿ ಕುಟುಂಬವೆಲ್ಲ ಒಂದೇ ಕಡೆ ಕಲಿತು ಇರುವಂತೆ ಆಗಿದೆ. ಅಣ್ಣನ ಪ್ರಾರ್ಥನೆಯಿಂದ ತಾನು ತನ್ನ ಕುಟುಂಬವು ಆಶೀರ್ವದಿಸಲ್ಪಟ್ಟು ಅಮೆರಿಕಾದಲ್ಲಿ ಸ್ಥಿರಪಟ್ಟಿದ್ದೇವೆ ಎಂದು ಗ್ರಹಿಸಿದ ಅಕ್ಕ ಮಾವನೊಂದಿಗೆ ಚರ್ಚಿಸಿ ಇಬ್ಬರ ಏಕಾಭಿಪ್ರಾಯದಿಂದ ದೇವರ ಪ್ರೇರಣೆಯಿಂದ ರೂಫ್ ಅಂದರೆ ಚೆತ್ತು ಹಾಕುವಂತೆ ಮಾತ್ರವಲ್ಲದೆ ಚರ್ಚ್ ಬಿಲ್ಡಿಂಗ್ ಪೂರ್ತಿಯಾಗಿ ಮುಗಿಯುವವರೆಗೆ ಖರ್ಚು ಎಲ್ಲವನ್ನು ತಾವೇ ಭರಿಸುತ್ತೇವೆ ಎಂದು ಅಣ್ಣನಿಗೆ ತಿಳಿಯಪಡಿಸಿದರು. ಆಶ್ಚರ್ಯಕರವಾದ ದೇವರು ಗೌರ್ಮೆಂಟ್ದಿಂದನೂ ರಾಜಕೀಯ ವ್ಯಕ್ತಿಗಳಿಂದನೂ ಇತರ ವ್ಯಕ್ತಿಗಳಿಂದನೂ ಅಲ್ಲದೆ ಕುಟುಂಬ ಸಂಬಂಧಿಯಾಗಿರುವ ಅಕ್ಕ ಕುಟುಂಬವನ್ನೇ ಆಶೀರ್ವದಿಸಿ ಅವರನ್ನೇ ಪ್ರೇರೇಪಿಸಿ ತನ್ನ ಕೆಲಸಕ್ಕೆ ಹಣವನ್ನು ಸಮಕೂಡಿಸುತ್ತಿದ್ದಾನೆ. ದೇವರಿಗೆ ಒಳಪಟ್ಟು ತೆಗೆದುಕೊಂಡಿರುವ ನಿರ್ಣಯ ಮೇರೆಗೆ ಅಕ್ಕ ಮಾವನವರು ತಿಂಗಳ ಚರ್ಚ್ ನಿರ್ಮಾಣಕ್ಕಾಗಿ ಅಮೌಂಟನ್ನು ಕಳುಹಿಸುತ್ತಿರುವ ಆ ದಿವಸಗಳಲ್ಲಿ ಅಕ್ಕ ಪ್ರೆಗ್ನೆಂಟ್ ಆಗಿರುವುದರಿಂದ ಆಗಿನ ಪರಿಸ್ಥಿತಿಗಳ ಕುರಿತು ಡೆಲಿವರಿಗೆಂದು ಇಂಡಿಯಾಗೆ ಬರುವಂತೆ ಆಗಿದೆ. ಈ ಸತಿ ಸಹ ಅಕ್ಕ ಆಶಿಸಿದ ಹಾಗೆ ಹುಡುಗಿ ಅಲ್ಲದೆ ದೇವರ ಉದ್ದೇಶಾನುಸಾರವಾಗಿ ಆತನ ಸಮಯದಲ್ಲಿ ಮುದ್ದಾಗಿ ಗುಂಡಾಗಿ ಇರುವ ತನ್ನ 2ನೇ ಮಗುವನ್ನು ಸೆಪ್ಟೆಂಬರ್ 2ನೇ ತಾರೀಕಿನಲ್ಲಿ ಪ್ರಸವಿಸಿದಳು. ಮಗು ಹುಟ್ಟಿ 10 ದಿವಸಗಳಿಗೂ ಸಹ ಆಗಲಿಲ್ಲ. ಟೆರರಿಸ್ಟ್ಗಳ ದಾಳಿಗೆ ಅಮೆರಿಕಾದಲ್ಲಿರುವ ನ್ಯೂಯಾರ್ಕ್ನಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಬಿದ್ದು ಹೋಗಿದೆ. ಅಲ್ಲಿಯೇ ಕೆಲಸ ಮಾಡುತ್ತಿರುವ ಮಾವನ ಕುರಿತು ಸುದ್ದಿ ತಿಳಿಯದೇ ಹೋಗಿರುವುದು ಎಲ್ಲರನ್ನೂ ಕಳವಳಗೊಳಿಸಿತು. ಸೆಪ್ಟೆಂಬರ್ 11ನೇ ತಾರೀಕು ರಾತ್ರಿ ಟಿವಿ ವಾರ್ತೆಗಳ ಮುಖಾಂತರ ವಿಷಯಗಳನ್ನು ತಿಳಿದುಕೊಂಡಿರುವ ಅಕ್ಕ ಮಾವನ ಮೊಬೈಲ್ಗೆ ಲ್ಯಾಂಡ್ ಫೋನ್ಗೆ ಫೋನ್ ಮಾಡುವಂತೆ ಆಗಿದೆ. ಆದರೆ ಲೈನ್ಸ್ ಇಲ್ಲದೆ ಮಾವನ ವಿವರಗಳು ಸಿಗದೆ ಕಳವಳಗೊಂಡವಳಾಗಿರುವ ಅಕ್ಕ
ಒಂದು ಕಡೆ ದೇವರ ಮೇಲೆ ವಿಶ್ವಾಸವನ್ನು ಇಟ್ಟರು, ಮತ್ತೊಂದು ಕಡೆ ತಾನು ಕೇಳುತ್ತಿರುವ ಇತರರ ಮಾತುಗಳಿಗೆ ಚಲಿಸುತ್ತಿದ್ದಾಳೆ. ಅವರು ಅಕ್ಕನೊಂದಿಗೆ ಮಗು ಅದೃಷ್ಟ ಹೇಗೆ ಇದೆಯೋ 10 ದಿವಸಗಳು ಆದರೂ ಆಗಲಿಲ್ಲ, ತಂದೆಯ ವಿವರಗಳೇ ತಿಳಿಯುತ್ತಾ ಇಲ್ಲ, ದೊಡ್ಡ ಗಂಡಾಂತರವೇ ಎದುರಾಯಿತು ಅಂದರು. ಮನೆಯಲ್ಲೂ ಹೊರಗೆ ತಿಳಿದಿದ ಎಲ್ಲರೂ ಹೊರಗೆ ಗಟ್ಟಿಯಾಗಿದ್ದರೂ ಒಳಗೆ ಸ್ವಲ್ಪ ಟೆನ್ಷನ್ ಆಗೇ ಇದ್ದಾರೆ. ಆ ದಿನವೇ ಅಣ್ಣನ ಹತ್ತಿರ ಬಂದಿದ್ದ ನನಗೆ ಅಕ್ಕ ಫೋನ್ ಮಾಡಿ ವಿಷಯವನ್ನು ವಿವರಿಸುತ್ತಾ ಪ್ರಾರ್ಥಿಸುವಂತೆ ಹೇಳಿದಳು. ಆದ ನಂತರ ಅಣ್ಣನೊಂದಿಗೆ ಸಹ ಮಾತನಾಡಿದಳು. ಅಕ್ಕಗೆ ಏನು ಭಯಪಡದೆ ಧೈರ್ಯವಾಗಿರುವಂತೆ ಹೇಳಿದೆವು. ಆದರೆ ನನ್ನಲ್ಲಿ ಅನೇಕ ಆಲೋಚನೆಗಳು, ಪ್ರಶ್ನೆಗಳು ಓಡುತ್ತಿವೆ. ದೇವರ ಪರಿಚರ್ಯಕ್ಕಾಗಿ ಸಹಕರಿಸಿದ ಇವರಿಗೆ ಯಾಕೆ ಹೀಗೆ ಆಯಿತು, ಮಾವನ ಬಗ್ಗೆ ಹೇಗೆ ತಿಳಿದುಕೊಳ್ಳಬಹುದು ಎಂದು ಆಗಿನ ನನ್ನ ಆತ್ಮೀಯ ಸ್ಥಿತಿ ಮೇರೆಗೆ ಅಣ್ಣನ ಮೇಲೆ ಪ್ರಶ್ನೆಗಳ ಮಲೆಯನ್ನು ಸುರಿಸಿದೆನು. ಆದರೆ ಅಣ್ಣನು ಮಾತ್ರ ದೇವರ ವಾಕ್ಯಕ್ಕೆ ಸಹಕರಿಸುವಾಗ ಕೆಲವು ಸಮಯಗಳಲ್ಲಿ ವಿರೋಧತೆ ಸಂಭವಿಸುವುದೆಂದು, ಆದರೆ ದೇವರ ಕೆಲಸಕ್ಕೆ ಸಹಕರಿಸಿದ ಇವರಿಗೆ, ಇವರ ಕುಟುಂಬಕ್ಕೆ ವಿರೋಧವಾಗಿ ರೂಪಿಸಲ್ಪಟ್ಟ ಯಾವ ಆಯುಧವೂ ವರ್ಧಿಲ್ಲುವುದಿಲ್ಲವೆಂದು ಹೇಳಿದನು. ಆದ ನಂತರ ಮಾವನ ಭದ್ರತೆಗಾಗಿ ಇಬ್ಬರೂ ಏಕೀಭವಿಸಿ ಪ್ರಾರ್ಥಿಸಿದೆವು. ಆಶ್ಚರ್ಯವಾಗಿ ನಂಬಿಗಸ್ತನಾದ ದೇವರು ಮಾವನು ಸುರಕ್ಷಿತವಾಗಿ ಇದ್ದಾನೆಂದು ಮಾವಿನ ಹತ್ತಿರದಿಂದ ಸಮಾಚಾರವನ್ನು ತಿಳಿಯಪಡಿಸಿದನು. ಅಕ್ಕಯೇ ಮಾವನೊಂದಿಗೆ ಫೋನ್ದಲ್ಲಿ ಮಾತಾಡಿ ತಾನೇ ಸ್ವಂತವಾಗಿ ವಿಷಯಗಳನ್ನು ತಿಳಿದುಕೊಂಡು ತೃಪ್ತಿ ಹೊಂದಿದಳು. ಆ ಅಪಘಾತದಲ್ಲಿ ಎಷ್ಟೋ ಜನ ಗಾಯಪಟ್ಟು ಮರಣಿಸಿದರೂ ಅದ್ಭುತವಾಗಿ ದೇವರು ಮಾವನನ್ನು ಕಾಪಾಡಿದನು. ಮಾವನ ಕ್ಷೇಮ ಸಮಾಚಾರವನ್ನು ಕೇಳಿದ ಬಹಳ ಜನ ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು. ಕೆಲವರು ಆದರೆ ಮಗು ಅದೃಷ್ಟವಂತನು ಅಂದರು. ವಿಶ್ವಾಸಿಗಳಾದರೆ ದೇವರ ಒಳ್ಳೆಯತನವನ್ನು ಹೊಗಳಿದರು. ಅಕ್ಕ ಮಾವಲು ದೇವರಿಗೆ ಮತ್ತಷ್ಟು ಹತ್ತಿರವಾದರು. ಆದ ನಂತರ 3 ತಿಂಗಳಿಗೆ ಮಾವನು ಇಂಡಿಯಾಗೆ ಬಂದು ಎಲ್ಲರೊಂದಿಗೆ ಆನಂದಿಸಿ ಅಕ್ಕನನ್ನು ತನ್ನ 2 ಮಕ್ಕಳನ್ನು ತೆಗೆದುಕೊಂಡು ಹಿಂತಿರುಗಿ ಅಮೆರಿಕಾಗೆ ಹೋದರು. ಆದರೆ ಅಕ್ಕ ಇರುವ ಆ ಸ್ವಲ್ಪ ದಿವಸಗಳಲ್ಲೇ ಪವಿತ್ರಾತ್ಮನು ಆತನ ಸಂಕಲ್ಪದ ಮೇರೆಗೆ ಎಲ್ಲ ಪರಿಸ್ಥಿತಿಗಳನ್ನು ನನಗೆ ಅನುಕೂಲವಾಗಿ ಮಾರ್ಪಡಿಸಿ ನನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಡುವಂತೆ ಆಗಿದೆ. ಹೇಗೆ ಅಂದರೆ, ಆಗಲೇ ಎಲ್ಲ ವಿಷಯಗಳನ್ನು ಗಮನಿಸುತ್ತಿರುವ ಅಕ್ಕಗೆ ಟೀಗೆ ಬರುವಂತೆ ಆಕಸ್ಮಿಕ ಪ್ರಯಾಣವು ಏರ್ಪಟ್ಟಿದೆ. ಆ ಸಮಯದಲ್ಲಿ ನನಗೆ ಸಹ ದಸರಾ ರಜೆಗಳು ಇರುವುದರಿಂದ ಅಕ್ಕನೊಂದಿಗೆ ಮಕ್ಕಳೊಂದಿಗೆ ಕಲಿತು ನಾನು ಸಹ ಹಟ್ಟಿಗೆ ಬರುವಂತೆ ಆಗಿದೆ. ಯಾವಾಗ ನಾನು ಬಂದರೂ ಹಟ್ಟಿದಲ್ಲಿ 2-3 ದಿವಸಗಳಕ್ಕಿಂತ ಹೆಚ್ಚಾಗಿ ಇರುತ್ತಿದ್ದಿಲ್ಲ. ಆದರೆ ಈ ಸತಿ ಅಣ್ಣನೊಂದಿಗೆ ಸೇರಿ ಎಲ್ಲರೂ 2 ವಾರಗಳು ಹಟ್ಟಿನಲ್ಲೇ ಇರುವ ಅವಕಾಶ ಏರ್ಪಟ್ಟಿದೆ. ಹಟ್ಟಿಗೆ ಬಂದಿದ್ದ ಅಕ್ಕ ಅಣ್ಣ ರೂಮ್ನಲ್ಲಿ ನಡೆಯುತ್ತಿರುವ ಪ್ರಾರ್ಥನೆಗಳನ್ನು ಕಣ್ಣಾರ ನೋಡುವಂತೆ ಆಗಿದೆ. ಅಷ್ಟೇ ಅಲ್ಲದೆ ಕನ್ಸ್ಟ್ರಕ್ಷನ್ ವರ್ಕ್ ಕ್ರಿಸ್ಮಸ್ಗೆಲ್ಲ ಪೂರ್ತಿ ಆಗುತ್ತದೆಂದು, ಬೇಗನೆ ಚರ್ಚ್ ಓಪನಿಂಗ್ ಇರುತ್ತದೆಂದು ಕೇಳಿದಳು. ಹೋದರೆ ಮನೆಯಲ್ಲಿ ಎಲ್ಲರಿಗೆ ನನಗಾಗಿ ಇರುವ ದೇವರ ಉದ್ದೇಶವು ತಿಳಿಯುತ್ತಿದ್ದರೂ ನನ್ನನ್ನು ಪ್ರೀತಿಸುವವರಾಗಿ ಸಂಪೂರ್ಣ ಪರಿಚರ್ಯಕ್ಕೆ ಬಂದರೆ ಕಷ್ಟಪಡುತ್ತೀಯೇನೋ ಎಂದು ಭಾವಿಸುತ್ತಾ ನನ್ನನ್ನು ನಿಧಾನಪಡಿಸುತ್ತಿರುವ ದಿವಸಗಳವು. ರಜೆಗಳು ಮುಗಿದು ಸ್ಕೂಲ್ ತೆರೆದಿದ್ದರಿಂದ ಹಿಂತಿರುಗಿ ಪ್ರಯಾಣದಲ್ಲಿ ಇರುವ ನನ್ನೊಂದಿಗೆ ಪವಿತ್ರ ಆತ್ಮನು, ಇದು ನಿನ್ನ ಸಮಯ, ನನ್ನನ್ನು ನಂಬಿ ನಿನ್ನ ಉದ್ಯೋಗಕ್ಕೆ ರಾಜೀನಾಮೆ ಮಾಡುತ್ತೇನೆ ಎಂದು ಧೈರ್ಯವಾಗಿ ಹೇಳಿದರೆ ಮನೆಯಲ್ಲಿ ಎಲ್ಲರೂ ಸಮಾಧಾನವಾಗಿ ಒಪ್ಪಿಕೊಳ್ಳುವಂತೆ ಮಾಡುತ್ತೇನೆ ಅಂದರು. ಅದಕ್ಕೆ ಪ್ರತಿಕ್ರಿಯೆ ತೋರಿಸಿದ ನಾನು ಎಷ್ಟೋ ನಿರ್ಭಯದಿಂದ 3 ದಿನಗಳಲ್ಲಿ ನವೆಂಬರ್ 5ನೇ ತಾರೀಕು ಆಗಿರುವುದರಿಂದ ಆ ದಿನ ನನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂದು ಅಕ್ಕ ಅಣ್ಣನೊಂದಿಗೆ ಹೇಳಿದನು. ಹೌದು, ಆ ದಿನಕ್ಕೆ ಒಂದು ಪ್ರತ್ಯೇಕತೆ ಇದೆ. ಆ ದಿನ ಡ್ಯಾಡಿ ಪರಲೋಕ ತಂದೆಯನ್ನು ಸೇರಿದ ದಿನ. ಸೇರಿ ಸರಿಯಾಗಿ 1 ವರ್ಷ ಆಗುತ್ತದೆ. ಸಂಪೂರ್ಣ ಸೇವೆ ಕುರಿತು ಡ್ಯಾಡಿ ಇದ್ದಾಗಲೇ ಡ್ಯಾಡಿಯೊಂದಿಗೆ ಚರ್ಚಿಸಿ ತೀರ್ಮಾನ ಮಾಡಿರುವುದರಿಂದ ಆ ದಿನವೇ ನನ್ನ ರಾಜೀನಾಮಕ್ಕೆ ಅನುಕೂಲ ದಿನವೆಂದು ತೀರ್ಮಾನಿಸಿಕೊಂಡಿದ್ದೆ. ನನ್ನೊಂದಿಗೆ ವೆಹಿಕಲ್ದಲ್ಲಿ ಬರುತ್ತಿರುವ ಅಣ್ಣ ಅಕ್ಕ ಸೈಲೆಂಟ್ ಆಗಿ ನನ್ನ ಮಾತುಗಳನ್ನು ಕೇಳಿದರು. ಮನೆಗೆ ಸೇರಿದ ಕೂಡಲೇ ಅಮ್ಮನೊಂದಿಗೆ ಕೂಡ ವಿಷಯವನ್ನು ಹೇಳಿ ಹಿಂತಿರುಗಿ ಹೋಗುತ್ತಿರುವ ಆ ವೆಹಿಕಲ್ನಲ್ಲೇ ನನ್ನ ಲಗೇಜನ್ನು ಕಳಿಸುತ್ತೇನೆ ಅಂದನು. ಅದಕ್ಕೆ ಅಮ್ಮ ಮತ್ತೊಂದು ಮಾತು ಮಾತಾಡದೆ ಸರೇ ಅಂದರು. ತಕ್ಷಣವೇ ಕೆಳಗೆ ಪೋರ್ಷನ್ದಲ್ಲಿರುವ ಗ್ರ್ಯಾಂಡ್ ಪಾ ಹತ್ತಿರಕ್ಕೆ ಹೋಗಿ ತೆಗೆದುಕೊಂಡಿರುವ ನಿರ್ಣಯವನ್ನು ತಿಳಿಯಪಡಿಸಿದೆನು. ಗ್ರ್ಯಾಂಡ್ ಪಾ ಕೂಡ ಎಷ್ಟೋ ಸಮಾಧಾನವಾಗಿ ಧೈರ್ಯವಾಗಿ ಮುಂದಕ್ಕೆ ಹೋಗುತ್ತಿರುವ ನಿನ್ನ ಭವಿಷ್ಯತ್ತಿನ ಕುರಿತು ಎಲ್ಲ ಆ ದೇವರೇ ನೋಡಿಕೊಳ್ಳುತ್ತಾನೆಂದು ಹೇಳಿದನು. ಆತನ ಚಿತ್ತದಲ್ಲಿ ಎಲ್ಲವೂ ನನ್ನ ಒಳ್ಳೆಯದಕ್ಕಾಗಿ ಸಮಾಧಾನವಾಗಿ ಜರುಗುತ್ತಾ ಇವೆ. ಆದ ನಂತರ ನವೆಂಬರ್ 5ನೇ ತಾರೀಕಿನಲ್ಲಿ ಮುಂಜಾನೆಯೇ ಅಕ್ಕಯೇ ಸ್ವಂತವಾಗಿ ತನ್ನ ಕೈಯಿಂದ ನನ್ನ ರಿಸಿಗ್ನೇಷನ್ ಲೆಟರು ಬರೆಯುವಂತೆ ಆಗಿದೆ. ಇಷ್ಟು ಸುಲಭವಾಗಿ ಎಲ್ಲರನ್ನೂ ಒಪ್ಪಿಸಿದ ಆತನ ಕಾರ್ಯಕ್ಕೆ ಆಶ್ಚರ್ಯಪಡುತ್ತಾ ಆ ಲೆಟರ್ ಕೆಳಗೆ ನಾನು ಸೈನ್ ಮಾಡಿದೆ. ರಿಜಿಸ್ಟ್ರೇಷನ್ ಲೆಟರ್ನು ಕೊಡುತ್ತಿದ್ದೇನೆಂದು ತಿಳಿದುಕೊಂಡಿರುವ ಚಿಕ್ಕಪ್ಪನು, ಯಾಕೆ ತೊಂದರೆ ಪಡುತ್ತೀ, ಮದುವೆ ಬೇಡ ಎಂದು, ಹೀಗೆ ಕೆಲಸವೂ ಬೇಡ ಎಂದು
ಹೇಗೆ ಜೀವಿಸಬೇಕೆಂದು ಅಂದುಕೊಳ್ಳುತ್ತಾ ಇದ್ದಿ? ಸರಿ, ನಿನಗೆ ಅಷ್ಟು ಸೇವೆ ಮಾಡಬೇಕನಿಸಿದರೆ ಗೌರ್ಮೆಂಟ್ನಲ್ಲಿ ಹೇಗೋ ಲೀನ್ ಇಟ್ಟುಕೊಳ್ಳುವ ಅವಕಾಶವಿದೆ. ಅದಕ್ಕಾಗಿ 5 ವರ್ಷಗಳು ಲೀನ್ ಇಟ್ಟು ಹೋಗು. ಆದ ನಂತರ ಪರಿಸ್ಥಿತಿಗಳ ಮೇರೆಗೆ ನಿನಗೆ ಇಷ್ಟವಾದರೆ ರಿಸೈನ್ ಮಾಡಬಹುದು, ಇಲ್ಲದಿದ್ದರೆ ಉದ್ಯೋಗದಲ್ಲಿ ಸೇರಬಹುದು ಅಂದನು. ಅದಕ್ಕೆ ನಾನು ಚಿಕ್ಕಪ್ಪನೊಂದಿಗೆ ಲೀನ್ ಇಡುವುದು ವಿಶ್ವಾಸವು ಅಲ್ಲವೆಂದು, ಪರೋಕ್ಷವಾಗಿ ಉದ್ಯೋಗದ ಮೇಲೆಯೇ ಆಧಾರಪಟ್ಟಿದ್ದ ಹಾಗೆಯೇ ಎಂದು, ಕರೆದಿರುವ ದೇವರು ನನ್ನನ್ನು ಬಿಡುವುದಿಲ್ಲ ಎಂದು ಎಷ್ಟೋ ನಿರ್ಭಯವಾಗಿ ರಿಸಿಗ್ನೇಷನ್ ಲೆಟರ್ನ ತೆಗೆದುಕೊಂಡು ಅಣ್ಣನೊಂದಿಗೆ ಕಲಿತು ಕೆಲಸ ಮಾಡುತ್ತಿರುವ ಊರಿಗೆ ಹೋದೆನು. ಸುಮಾರು 11 ಗಂಟೆ ಸಮಯದಲ್ಲಿ ಸ್ಕೂಲ್ ಒಳಗೆ ಪ್ರವೇಶಿಸಿದ ನಾನು ನೇರವಾಗಿ ಹೆಡ್ ಮಾಸ್ಟರ್ ಹತ್ತಿರ ಹೋಗಿ ವಿಶ್ ಮಾಡಿ ನನ್ನ ರಿಸೈನ್ ಲೆಟರ್ ಸಾರ್ ಅನ್ನುತ್ತಾ ಆತನಿಗೆ ಕೊಟ್ಟಿದ್ದನು. ಆ ಲೆಟರನ್ನು ತೆಗೆದುಕೊಂಡಿದ್ದ ಸಾರ್ ಅದನ್ನು ಓದುತ್ತಾ ಕಣ್ಣೀರು ಸುರಿಸಿದನು. 2-3 ವರ್ಷಗಳಲ್ಲಿ ರಿಟೈರ್ಡ್ ಆಗುತ್ತಿರುವ ಆ ಸಾರ್ಗೆ 2 ಗಂಡು ಮಕ್ಕಳು, 1 ಹೆಣ್ಣುಮಗಳು ಇರುವರು. ಆಗಾಗ ಸಾರ್ ನನ್ನೊಂದಿಗೆ ನೀನು ನನಗೆ ದೊಡ್ಡ ಮಗಳಮ್ಮ ಎಂದು ಹೇಳುತ್ತಿದ್ದರು. ಬರುತ್ತಿರುವ ಕಣ್ಣೀರಿನಿಂದಲೇ ಹೆಡ್ ಮಾಸ್ಟರ್ ಅವರು ಅಣ್ಣನ ಕೈಗಳನ್ನು ಹಿಡ್ಕೊಂಡು, ತಂಗಿಯನ್ನು ರಿಸೈನ್ ಮಾಡಬೇಡ ಎಂದು ಹೇಳ್ರಿ ಸಾರ್, ಈ ಟೀಚರ್ ಎಂಬುದಿಂದಲೇ ನಮ್ಮ ಸ್ಕೂಲ್ಗೆ ಒಳ್ಳೆಯ ಹೆಸರು ಬಂದಿದೆ. ಈ ಸ್ಕೂಲ್ನಲ್ಲಿ ಇವರು ನಮ್ಮೆಲ್ಲರಿಗೆ ಬ್ಲೆಸ್ಸಿಂಗ್ ಆಗಿ ಇದ್ದಾರೆ. ಇವರಿಲ್ಲದಿದ್ದರೆ ಸ್ಕೂಲ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದಂಗೆ ಎಂದು ಬೇಡಿಕೊಂಡರು. ಅದಕ್ಕೆ ಅಣ್ಣನು, ನೊಂದಬೇಡ್ರಿ ಸಾರ್ ಅನ್ನುತ್ತಾ, ದೇವರ ಕೆಲಸ ಮಾಡುವುದು ದೊಡ್ಡ ಭಾಗ್ಯವು, ಎಲ್ಲರೂ ಆ ಕೆಲಸವನ್ನು ಮಾಡಲಾರರು. ತಂಗಿ ಉತ್ತಮವಾದ ಕೆಲಸವನ್ನು ಆರಿಸಿಕೊಂಡು ಹೋಗುತ್ತಿರುವಾಗ ನೋವು ಪಡೆದೇ ದೊಡ್ಡ ಮನಸ್ಸಿನಿಂದ ಆನಂದವಾಗಿ ಕಲಿಸಿರೆಂದು, ನಿಮ್ಮ ಸ್ಕೂಲ್ಗೆ ಏನೂ ಕಡಿಮೆ ಆಗದೆ ತಂಗಿ ಸ್ಥಾನದಲ್ಲಿ ಮತ್ತೊಂದು ಒಳ್ಳೆಯ ಟೀಚರ್ ಬರುವಂತೆ ಪ್ರಾರ್ಥಿಸುವೆನೆಂದು ಸಾರ್ಗಾಗಿ, ಆತನ ಕುಟುಂಬಕ್ಕಾಗಿ, ಸ್ಕೂಲ್ ಭವಿಷ್ಯಕ್ಕಾಗಿ ಅಣ್ಣನು ಪ್ರಾರ್ಥಿಸಿದನು. ಆದ ನಂತರ ಕ್ಲಾಸ್ ರೂಮ್ಸ್ ಇರುವ ಆವರಣಕ್ಕೆ ಹೋಗಿ ಎಲ್ಲ ಟೀಚರ್ಸ್ ಹತ್ತಿರ ಬೀಳ್ಕೊಡುಗೆ ತೆಗೆದುಕೊಂಡಿದ್ದೆ. ಕೆಲವರು ನೋವಿನಿಂದ, ಕೆಲವರು ಆಶ್ಚರ್ಯವಾಗಿ, ಯಾರೂ ಜೀರ್ಣಿಸಿಕೊಳ್ಳಲಿಲ್ಲ. ಆಗಿನ ಆ ಸಾರ್ ಹೆಂಡತಿ ನನಗೆ ಹತ್ತಿರವಾಗಿ ಬಂದು ನನ್ನ ಭುಜವನ್ನು ತಟ್ಟುತ್ತಾ ಆಲ್ ದ ಬೆಸ್ಟ್ ಅಂದಳು. ಹಿಂತಿರುಗಿ ಬರುತ್ತಿರುವ ನನಗೆ ಹೆಡ್ ಮಾಸ್ಟರ್ ಸರ್ ಮುಂಚಿನ ತಿಂಗಳ ಸಂಬಳವನ್ನು ನನ್ನ ಕೈಯಲ್ಲಿಡುತ್ತಾ ಪೇಮೆಂಟ್ ಬುಕ್ನಲ್ಲಿ ನನ್ನೊಂದಿಗೆ ಸೈನ್ ಮಾಡಿಸಿಕೊಂಡರು. ಲೋಕರೀತ್ಯ ಆಲೋಚಿಸಿದರೆ ಬರುವ ತಿಂಗಳು ನಾನು ಹೇಗೆ ಬದುಕುತ್ತೇನೆ ಯಾರಿಗೂ ತಿಳಿಯದು. ರಕ್ಷಣಾನುಭವ ಇರುವ ನನಗೆ ಸಹ ಗೊತ್ತಿಲ್ಲ. ಆದರೆ ನನ್ನನ್ನು ಬದುಕಿಸಬಲ್ಲ ಕ್ರಿಸ್ತನ ಮೇಲೆ ನನಗಿರುವ ಪ್ರೀತಿ ಆತನಕ್ಕಾಗಿ ನನ್ನನ್ನು ಬಲವಂತ ಮಾಡಿದೆ. ಸುಮಾರು 6.5 ವರ್ಷ ಕಾಲ ಸಂಬಂಧ ಇರುವ ಆ ಸ್ಕೂಲನ್ನು, ಆ ಊರನ್ನು ನೋಡುತ್ತಾ ರೋಡಿನ ಮೇಲೆ ಬಂದ ಕೂಡಲೇ ರನ್ನಿಂಗ್ದಲ್ಲಿ ಇರುವ ಬಸ್ ಕಾಣಿಸುವುದರಿಂದ ಬಸ್ಸನ್ನು ನಿಲ್ಲಿಸಿ ಬಸ್ಸನ್ನು ಏರಿದೆವು. ಬಸ್ ಏರಿದ ನಾನು ನನ್ನ ಕಡೆಯ ಸಂಬಳವನ್ನು ಅಣ್ಣನ ಕೈಯಲ್ಲಿಟ್ಟಿದ್ದೆ. ಅಪ್ರಯತ್ನವಾಗಿ ಬರುತ್ತಿರುವ ಕಣ್ಣೀರನ್ನು ಹೊರಿಸಿಕೊಳ್ಳುತ್ತಾ ಅಣ್ಣನಿಗೆ ಕಾಣಿಸದಂತೆ ಆ ಕಡೆ ತಿರುಗಿ, ಪವಿತ್ರಾತ್ಮನೇ, ನನ್ನ ಹತ್ತಿರ ಏನೂ ಇಲ್ಲ, ಇರುವುದೆಲ್ಲ ಅಣ್ಣನಿಗೆ ಕೊಟ್ಟೆನು, ಇನ್ನು ನನ್ನನ್ನು ನೀನೇ ನೋಡಿಕೊಳ್ಳಬೇಕೆಂದು ಮತ್ತೊಂದು ಸತಿ ನನ್ನನ್ನು ನಾನು ಆತನ ಹಸ್ತಗಳಿಗೆ ಒಪ್ಪಿಸಿಕೊಂಡೆನು. ಹೌದು, ಆ ದಿನದಿಂದ ಈ ದಿನದವರೆಗೆ ಆತನ ಕೃಪೆಯಲ್ಲಿ ನನಗೆ ಬರುವ ಆಫರಿಂಗನ್ನು, ಅದು ಚಿಕ್ಕದಾದರೂ ದೊಡ್ಡದಾದರೂ, ಅಣ್ಣನ ಕೈಯಲ್ಲೇ ಇಡುತ್ತಾ ಇದ್ದೇನೆ. ಎಷ್ಟು ಕಷ್ಟ ಇದ್ದರೂ ಅಣ್ಣನಿಗೆ ಹೇಳದೆ ನಾನು ಎಂದಿಗೂ ಮುಟ್ಟಲಿಲ್ಲ. ಆ ಸಂಜೆ ಡ್ಯಾಡಿ ಫಸ್ಟ್ ಇಯರ್ ಡೆತ್ ಆ್ಯನಿವರ್ಸರಿ ಇರುವುದರಿಂದ ಪ್ರಾರ್ಥನೆಗೆ ಬಂದಿರುವ ಎಲ್ಲರಿಗೆ ನಾನು ರಿಸೈನ್ ಮಾಡಿರುವ ವಿಷಯವೂ ಗೊತ್ತಾಗಿದೆ. ಬಂಧುಗಳಲ್ಲಿ ಕೆಲವರು, ನಿನ್ನ ಉದ್ಯೋಗವನ್ನು ನೀನು ಇತರರಿಗೆ ಬರೆದುಕೊಡುವ ಹಾಗೆ ಅವಕಾಶವಿದ್ದಿದ್ದರೆ ಚೆನ್ನಾಗಿ ಇರುತ್ತಿತ್ತು, ನಮ್ಮ ಮಕ್ಕಳಿಗೂ ಆದರೂ ಬರೆದುಕೊಳ್ಳುತ್ತಾ ಇದ್ದೆವು ಅಂದರು. ಮತ್ತು ಕೆಲವರು ಊಟ ಮಾಡುತ್ತಾ ವಿಷಯವು ತಿಳಿದ ಕೂಡಲೇ ಬಾಯಲ್ಲಿ ಹಿಡಿಕೊಳ್ಳುತ್ತಿರುವ ತುತ್ತನ್ನು ನಿಲ್ಲಿಸಿ ಅನ್ನುತ್ತಾ ನನ್ನ ಕಡೆ ಆಶ್ಚರ್ಯವಾಗಿ ನೋಡುತ್ತಾ ನಿಂತು ಬಿಟ್ಟರು. ಹೌದು, ಎಲ್ಲರ ಹಾಗೆ ನನಗೆ ಸಹ ಜೀವನದಲ್ಲಿ ಉದ್ಯೋಗವು, ವಿವಾಹವು ಎರಡೂ ಕೂಡ ಪ್ರಾಮುಖ್ಯವಾದವೇ, ಲಾಭಕರವಾದವೇ. ಆದರೆ ಆತನ ಕೃಪೆಯಿಂದ, ಆತನ ಕರೆ ಮೇರೆಗೆ ನನಗೆ ಲಾಭಕರವಾದ ಇವುಗಳನ್ನು ಕ್ರಿಸ್ತನ ನಿಮಿತ್ತವಾಗಿ ನಷ್ಟವಾಗಿ ಆರಿಸಿಕೊಂಡೆನು. 2 ದಿನ ನಂತರ ಸ್ಕೂಲ್ನಲ್ಲಿ ನನಗೆ ಸೆಂಡ್ ಆಫ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆಂದು ಒಂದು ಸತಿ ಬಂದು ಹೋಗಬೇಕೆಂದು ಹೆಡ್ ಮಾಸ್ಟರ್ ಸಾರ್ನಿಂದ ಫೋನ್ ಬಂದಿದೆ. ಹೋಗಿದ ನನ್ನನ್ನು ಕಡೇ ಸತಿ ಆ ಸ್ಥಳದಲ್ಲಿ ದೇವರು ಮತ್ತೊಂದು ಸತಿ ಎಲ್ಲರ ಮಧ್ಯೆ ಘನಪಡಿಸಿದನು. ಇತರ ಸ್ಕೂಲ್ಗಳಿಂದ ಬಂದಿದ್ದ ಸೀನಿಯರ್ ಸಾರ್ಗಳು ನನ್ನ ಕುರಿತು ಮಾತನಾಡುತ್ತಾ ಆಗಲೇ ನನ್ನ ಜೀವನದಲ್ಲಿ ನಡೆಯುತ್ತಿರುವ ವಿಷಯಗಳ ಕುರಿತು ಕೇಳಿದವರಾಗಿ, ಗಮನಿಸಿದವರಾಗಿ, ಅವರಿಗೆ ಇರುವ ಜ್ಞಾನದ ಮೇರೆಗೆ ನನ್ನನ್ನು ದೇವತಾಮೂರ್ತಿ ಎಂದು ಸಂಬೋಧಿಸಿದರು. ಮುಗಿಸುವ ಮಾತುಗಳನ್ನು ಮಾತನಾಡುವ ಅವಕಾಶವು ಬಂದಿದ್ದ ನಾನು ಅವರೊಂದಿಗೆ, ನಾನು ಯಾವುದೇ ದೇವತಾಮೂರ್ತಿ ಅಲ್ಲವೆಂದು, ದೇವರು ಒಬ್ಬನೇ ಎಂದು, ನಾನು ಆತನನ್ನು ಯೇಸು ಕ್ರಿಸ್ತನೆಂದು ವಿಶ್ವಸಿಸುವುದರಿಂದ ನೀವು ಆತನ ಕಾರ್ಯಗಳನ್ನು ನನ್ನಲ್ಲಿ ನೋಡುತ್ತಿದ್ದೀರೆಂದು ಹೇಳಿದೆನು. ಇವಾಗಾದರೆ ಹೀಗೆ ಖಚಿತವಾಗಿ ಹೇಳಬಲ್ಲೆನು. 2 ಕೊರಿಂಥಿ 5:17 ಪ್ರಕಾರ, ಯಾವನಾದರೂ ಕ್ರಿಸ್ತನಲ್ಲಿ ಇರುವುದಾದರೆ ಅವನು ನೂತನ ಸೃಷ್ಟಿ. ನೂತನ ಸೃಷ್ಟಿ ಅಂದರೆ ಅವನು ಗತದಲ್ಲಿ ಇರುವ ಹಳೆಯ ಸ್ವಭಾವ ಇರುವ ವ್ಯಕ್ತಿಯಲ್ಲ, ಅವನು ಈಗ ಕ್ರಿಸ್ತ ಯೇಸುನಲ್ಲಿ ನೂತನವಾದ ದೈವಿಕ ಸ್ವಭಾವವಿರುವ ವ್ಯಕ್ತಿ.
2 ಪೇತ್ರನು 1:3 ಪ್ರಕಾರ ಅವನು ಯೇಸು ಕ್ರಿಸ್ತನ ಮುಖಾಂತರ ದೈವಿಕ ಸ್ವಭಾವದಲ್ಲಿ ಪಾಲಿಭಾಗಸ್ಥನು. ಹೌದು, ಯೇಸು ಕ್ರಿಸ್ತನನ್ನು ವಿಶ್ವಸಿಸಿದ ನನಗೆ ಇದೇ ಜರುಗಿದೆ. ಕಡೆ ಸಾರಿ ಎಲ್ಲರ ಬೀಳ್ಕೊಡುಗೆಯೊಂದಿಗೆ ಆ ಸಾಯಂಕಾಲ ಮನೆಗೆ ಸೇರಿದೆನು. ರಿಸೈನ್ ಮಾಡಿದ ಮೇಲೆ ಮೊದಲನೇ ಸತಿ ಅಣ್ಣನೊಂದಿಗೆ ಸೇರಿ ಹಟ್ಟಿಗೆ ಹೋಗಬೇಕಾದ ಸಂದರ್ಭ ಬಂದಿದೆ. ನಮ್ಮ ಊರಿನಿಂದ ಹಟ್ಟಿಗೆ ಡೈರೆಕ್ಟ್ ಬಸ್ ಇಲ್ಲದೇ ಇರುವುದರಿಂದ ಮುಂಜಾನೆ 5:30 ಗಂಟೆಗೆ ನಮ್ಮ ಊರು ಬಿಟ್ಟರೆ ಹಟ್ಟಿ ಸೇರುವುದಕ್ಕೆ ಈಸಿಯಾಗಿ ಮಧ್ಯಾಹ್ನ 2 ಗಂಟೆ ಸಮಯ ಆಗುತ್ತಿತ್ತು. ಮೊತ್ತಕ್ಕೆ 3 ಬಸ್ಸುಗಳಲ್ಲಿ ಪ್ರಯಾಣ ಮಾಡಬೇಕಾಗುತ್ತಿತ್ತು. ಪ್ರಯಾಣದಲ್ಲಿ ತಿನ್ನುವ ಅಭ್ಯಾಸ ಇಲ್ಲದ ಅಣ್ಣನು ಸುಮಾರು 10 ಗಂಟೆಗಳು ಆಗುತ್ತಿದ್ದರೂ ನನ್ನನ್ನು ಸಹ ಟಿಫಿನ್ಗೆ ತೆಗೆದುಕೊಂಡು ಹೋಗದೆ ಕನೆಕ್ಷನ್ ಇರುವ ಮತ್ತೊಂದು ಬಸ್ನಲ್ಲಿ ಏರಿಸಿ ಕೂಡಿಸಿದನು. ಆ ಬಸ್ ನೋಡಿದರೆ ಆಗಲೇ ಕದಲುವ ಸ್ಥಿತಿಯಲ್ಲಿ ಇಲ್ಲ. ನನಗ ಹಸುವೆಯನ್ನು ತಡೆಯುವ ಅಭ್ಯಾಸವಿಲ್ಲ. ಪರಿಚಯದಲ್ಲಿ ನಾನು ಹೇಗೆ ಅಡ್ಜಸ್ಟ್ ಆಗಬೇಕೆಂದು ವಿಷಯಗಳನ್ನು ಅಣ್ಣನಿಂದ ಮುಂಚೆಯೇ ಕೇಳಿದ ನಾನು ಅಣ್ಣನೊಂದಿಗೆ ಹಸುವೆ ಎಂದು ಹೇಳಲು ಸಹ ಎಷ್ಟೋ ಸಂಶಯಿಸಿದೆ. ಅಣ್ಣನು ನೋಡಿದರೆ ಟಿಫಿನ್ ತರುವ ಅವಕಾಶ ಎಷ್ಟು ಮಾತ್ರಕ್ಕೂ ಕಾಣಿಸ್ತಾ ಇಲ್ಲ. ಪ್ರಾರಂಭವೇ ಹೀಗೆ ಇದೆ. ಮುಂಚೆ ಅಣ್ಣನೊಂದಿಗೆ ಹೇಗೆ ಅಡ್ಜಸ್ಟ್ ಆಗಬೇಕಾಗಿರುತ್ತದೋ ಅಂದುಕೊಳ್ಳುತ್ತಾ ಎಷ್ಟೋ ದುಃಖದಿಂದ ಪವಿತ್ರಾತ್ಮನೇ ಹಸಿವೆ ಆಗಿದೆ, ಮಧ್ಯಾಹ್ನದವರೆಗೆ ಇರುವುದಕ್ಕೆ ಆಗುವುದಿಲ್ಲ, ಅಣ್ಣನಿಗೆ ಹೇಳಿ 2 ಇಡ್ಲಿಗಳನ್ನು ತರಿಸಿಕೊಡೆಯಾ ಎಂದು ಬರುತ್ತಿರುವ ಕಣ್ಣೀರನ್ನು ಹೊರಿಸಿಕೊಂಡೆನು. ಅಷ್ಟೇ, ಕೆಲವು ನಿಮಿಷಗಳಲ್ಲೇ ಅಣ್ಣನು ಪ್ರಯಾಣದಲ್ಲಿ ನನಗೆ ತಿನ್ನುವ ಅಭ್ಯಾಸವಿಲ್ಲವೆಂದು ನೀನು ತಿನ್ನುತ್ತೀಯೋನೋ ತಿನ್ನು ಎಂದು ಒಂದು ಪ್ಯಾಕೆಟನ್ನು ನನ್ನ ಕೈಗೆ ಕೊಟ್ಟನು. ಆಶ್ಚರ್ಯವಾಗಿ ಇದು ಪವಿತ್ರಾತ್ಮನ ಕಾರ್ಯವೇ ಎಂದು ಅಂದುಕೊಳ್ಳುತ್ತಾ, ಆದರೆ ಆ ಪ್ಯಾಕೆಟ್ನಲ್ಲಿ ನಾನು ಕೇಳಿರುವ 2 ಇಡ್ಲಿಗಳು ಇರಬೇಕೆಂದು ತೆರೆದು ನೋಡಿದ ನನಗೆ ಸರಿಯಾಗಿ 2 ಇಡ್ಲಿಗಳು ಕಾಣಿಸಿದೆವು. ಹೌದು, ಆ ಸಮಯದಲ್ಲಿ ನಾನು ಕೇಳಿದ 2 ಇಡ್ಲಿಗಳನ್ನು ಕೊಟ್ಟಿದ್ದ ಆತನ ಕಾರ್ಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದೆನು. ಆದರೆ ನಮಗಿರುವ ವಿಶ್ವಾಸದ ಮೇರೆಗೆ ನಮಗೆ ಏನಾದರೂ ಎಷ್ಟಾದರೂ ವಿಷಯಗಳನ್ನು ಆತನ ಹತ್ತಿರದಿಂದ ಕೇಳಿ ಹೊಂದಿಕೊಳ್ಳಲು ಆಗುತ್ತದೋ ಅಷ್ಟೇ ನಾವು ಆತನಿಂದ ಹೊಂದಿಕೊಳ್ಳೆವು. ಅದಕ್ಕೆ ನಮ್ಮ ವಿಶ್ವಾಸವನ್ನು ಕ್ರಮಕ್ರಮವಾಗಿ ಬೆಳೆಸಿಕೊಳ್ಳಬೇಕೆಂದು ತಿಳಿದುಕೊಂಡೆನು. ಆದ ನಂತರ ನವೆಂಬರ್ 30ನೇ ತಾರೀಕಿನಲ್ಲಿ ಹೈದರಾಬಾದ್ಗೆ ಹೋಗಿ ಅಮ್ಮ ರಿಟೈರ್ಮೆಂಟ್ ಫಂಕ್ಷನ್ ಮುಗಿಸಿಕೊಂಡು ತಿರುಗಿ ಬರುತ್ತಿರುವ ನಮ್ಮೊಂದಿಗೆ ನಡೆಯುತ್ತಿರುವ ಚರ್ಚ್ ಕನ್ಸ್ಟ್ರಕ್ಷನ್ ನೋಡುವುದಕ್ಕಾಗಿ ತಂಗಿ ಗಂಡ ಸಹ ಬರುವಂತೆ ಆಗಿದೆ. ಬಂದಿದ್ದ ತಂಗಿ ನನ್ನೊಂದಿಗೆ, ಅಕ್ಕ, ಇದು ನಿನಗೆ ಪರ್ಸನಲ್ ಆಫರಿಂಗ್ ಎಂದು ನನ್ನ ಕೈಯಲ್ಲಿ ಸ್ವಲ್ಪ ಹಣವನ್ನು ಇಟ್ಟಿದ್ದಳು. ಅಷ್ಟರವರೆಗೆ ಕೊಡುವುದು ಬಿಟ್ಟರೆ ತೆಗೆದುಕೊಳ್ಳುವ ಅಭ್ಯಾಸವಿಲ್ಲದ ನಾನು ಬೇಡಂದರೆ ಬೇಡವೆಂದು ತೆಗೆದುಕೊಳ್ಳುವುದಕ್ಕೆ ನಿರಾಕರಿಸಿದೆನು. ನನ್ನ ಕುರಿತು ತಿಳಿದ ತಂಗಿ, ಈಗ ನೀನು ಪರಿಚಯಕ್ಕೆ ಬಂದಿದೆಯೆಂದು ಅದಕ್ಕಾಗಿಯೇ ಕೊಡುತ್ತಿದ್ದೇನೆ ಎಂದು ಕೊಟ್ಟರೆ ನನಗೆ ಬ್ಲೆಸ್ಸಿಂಗ್ ಎಂದು ಬಲವಂತವಾಗಿ ನನ್ನ ಕೈಯಲ್ಲಿ ಇಟ್ಟಳು. ತಕ್ಷಣವೇ ಪವಿತ್ರಾತ್ಮನು ಈ ದಿನವು ಫಸ್ಟ್ ಎಂದು ನೆನಪು ಮಾಡಿದನು. ಹೌದು, ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಪ್ರತಿ ತಿಂಗಳ 1ನೇ ತಾರೀಕು ನನ್ನ ಸಂಬಳ ನನಗೆ ಸೇರುತ್ತಿತ್ತು. ಆದರೆ ಪರಿಚಯಕ್ಕೆ ಬಂದಿದ್ದ ನಾನು 1ನೇ ತಾರೀಕು ಕುರಿತು ಪೂರ್ತಿಯಾಗಿ ಮರೆತು ಹೋದನು. ಆದರೆ ಪವಿತ್ರಾತ್ಮನು ನನ್ನ ಕುರಿತು ಮರೆಯಲಿಲ್ಲ. ತಂಗಿ ನನ್ನ ಕೈಯಲ್ಲಿ ಇಟ್ಟಿದ್ದ ಹಣ ನಾನು ತೆಗೆದುಕೊಂಡ ಗೌರ್ಮೆಂಟ್ ಸಂಬಳವಷ್ಟು ಹೆಚ್ಚು ಆಗದೇ ಇದ್ದರೂ ಅಣ್ಣನು ತನ್ನ ಹತ್ತಿರ ಇರುವ ಫುಲ್ ಟೈಮರಿಗೆ ಕೊಡುತ್ತಿರುವ ಅಮೌಂಟ್ಗಿಂತ ಹೆಚ್ಚೆ. ನಾನು ಊಹಿಸಿದ ಹಾಗೆ ಪವಿತ್ರಾತ್ಮನು ನನ್ನ ಕೈಯಲ್ಲಿ ಹಣವನ್ನು ಇಟ್ಟು ನನ್ನ ಕುರಿತು ಆತನಿಗಿರುವ ಜಾಗ್ರತೆಯನ್ನು ನೆನಪು ಮಾಡಿದನು. ಆತನ ನಂಬಿಗಸ್ತಿಕೆಯನ್ನು ನೋಡಿದ ನನಗೆ ಕೃತಜ್ಞತೆಯಿಂದ ಕಣ್ಣುಗಳಿಂದ ನೀರು ಬಂದವು. ಸಂಪೂರ್ಣ ಪರಿಚರ್ಯೆಗೆಂದು ಬಂದಿರುವ ನನಗೆ ಮೊದಲನೇ ಪರ್ಸನಲ್ ಆಫರಿಂಗ್ ಕೊಟ್ಟಿರುವ ವ್ಯಕ್ತಿ ನನ್ನ ತಂಗಿಯೇ. ವ್ಯಕ್ತಿಗತವಾಗಿ ತನ್ನ ಎಷ್ಟೋ ಅವಶ್ಯಕತೆಗಳನ್ನು ತಗ್ಗಿಸಿಕೊಂಡು ತನಗೆ ಇರುವಷ್ಟರಲ್ಲಿ ಪರಿಚರ್ಯೆಗೆ ಬಂದಿದ್ದ ನನ್ನ ಅವಶ್ಯಕತೆಗಳನ್ನು ತೀರಿಸಬೇಕೆಂಬ ಹಾರಾಟ ಪಡುವ ದೊಡ್ಡ ಮನಸ್ಸನ್ನು ದೇವರು ತಂಗಿಗೆ ಕೊಟ್ಟನು. ತಂಗಿಗೆ ಬದಲಾಗಿ ಕೊಡದೇ ಇರುವ ನಾನು ತಂಗಿ ನನ್ನ ಜೀವನದಲ್ಲಿ ಬಿತ್ತಿರುವ ಪ್ರತಿ ಬೀಜವು ಫಲಿಸಿ ಆರ್ಥಿಕ ಪರವಾಗಿ ಅಭಿವೃದ್ಧಿ ಹೊಂದಬೇಕೆಂದು ಎಲ್ಲ ಹೃದಯದಿಂದ ಆಶೀರ್ವದಿಸುತ್ತಿದ್ದೆನು. ನಂಬಿಕೆ ಇಡುವ ದೇವರು ತಂಗಿ ಕುಟುಂಬವನ್ನು ಹೆಜ್ಜೆ ಹೆಜ್ಜೆಗೆ ಆರ್ಥಿಕವಾಗಿ ಎಷ್ಟೋ ಉನ್ನತವಾಗಿ ಆಶೀರ್ವದಿಸಿದೆನು. ಪರಿಚಯಕ್ಕಾಗಿ ಅಣ್ಣನ ಹತ್ತಿರಕ್ಕೆ ಬಂದಿದ್ದ ನಾನು ಮನೆ ವಾತಾವರಣಕ್ಕೆ, ಊರಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕಾಯಿತು. ಅಣ್ಣನನ್ನು ಕಳೆಯುವುದಕ್ಕಾಗಿ ಪ್ರಾರ್ಥನೆಗಳಿಗೆ ಬರುವ ಪ್ರತಿಯೊಬ್ಬರೂ ಅಷ್ಟು ಬೇಗನೆ ಹೋಗುತ್ತಿರಲಿಲ್ಲ. ಇವರಲ್ಲಿ ಬಹಳ ಮಂದಿ ಜೆಂಟ್ಸ್ ಆಗಿರುವುದರಿಂದ ನನಗೆ ಬಾತ್ರೂಮ್ಗೆ ಹೋಗಬೇಕಾದರೆ ಬಹಳ ಕಷ್ಟವಾಗಿ ಇತ್ತು. ಅವರಿಗೆ ಗೊತ್ತಾಗುವಂತೆ ಅವರನ್ನು ದಾಟಿಕೊಂಡು ಒಳಗೆ ಬರಬೇಕಾಯಿತು. ಎಲ್ಲವುದಕ್ಕೆ ಅಡ್ಜಸ್ಟ್ ಆಗುವ ಅಣ್ಣನಿಗಾದರೆ ಆ ಕ್ವಾರ್ಟರ್ಸ್ ಸರಿಯಾಗುತ್ತವೆ. ಆದರೆ ನನಗೆ ಮಾತ್ರ ಬಂದು ಹೋಗುವವರ ಹೊಂದಿಗೆ ಕಂಜೆಸ್ಟ್ ಆಗಿ ಅನಿಸುತ್ತಿತ್ತು. ಅಣ್ಣನು ಕನ್ಸ್ಟ್ರಕ್ಷನ್ ಕೆಲಸದಲ್ಲೋ ಇಲ್ಲದೆ ಇತರ ಕೆಲಸದಲ್ಲೋ ಹೊರಗೆ ಹೋದ ಪ್ರತಿ ಸತಿ ಪವಿತ್ರಾತ್ಮನೊಂದಿಗೆ ಎಷ್ಟೋ ದುಃಖದಿಂದ ಹೀಗೆ ಕೇಳುತ್ತಿದ್ದೆನು, ಈ ಲೋಕದಲ್ಲಿ ಇಂಜಿನಿಯರ್ ಆಗಿರುವ ಶಾರೀರಿಕ ತಂದೆ ಹತ್ತಿರವೇ ನನಗೆ ಎಲ್ಲ ವಸ್ತುಗಳು ಇದ್ದರೆ ನಿನ್ನ ಪರಿಚರ್ಯಕ್ಕೆ ಬಂದ ನನಗೆ ಆತ್ಮಗೆ ತಂದೆಯಾದ ನಿನ್ನ ಹತ್ತಿರ ಇನ್ನೂ ಹೆಚ್ಚು ವಸ್ತುಗಳಿರಬೇಕು. ಆದರೆ ಹೀಗೆ ಕಡಿಮೆಯಾಗಿದ್ದರೆ ಎಲ್ಲರೂ ಏನಂದುಕೊಳ್ಳುತ್ತಾರೆ?
ಆದರೂ ಪರಿಚಯದಲ್ಲಿ ನನ್ನನ್ನು ನೀನು ಹೀಗೇ ಅಡ್ಜಸ್ಟ್ ಆಗಬೇಕಂದ್ರೆ ಆಗುತ್ತೇನೆ, ಆದರೆ ನಿನ್ನ ಮಗುವಾಗಿ ಕಡಿಮೆಯಾಗಿರುವುದು ನನಗೆ ಎಷ್ಟು ಮಾತ್ರ ಇಷ್ಟವಿಲ್ಲ. ಹೀಗೆ ಎಲ್ಲರ ಮುಂದೆ ಬಾತ್ರೂಮ್ಗೆ ಹೋಗುವುದು ಅಸ್ಸಲು ಇಷ್ಟವಿಲ್ಲವೆಂದು ನನ್ನ ಬಾಧೆಯನ್ನು ವ್ಯಕ್ತಪಡಿಸುತ್ತಿದ್ದೆ. ಏನೋ ಲೋಕಾನುಸಾರವಾದ ಆಶೆಯಿಂದ ಹೀಗೆ ಕೇಳುತ್ತಿರಲಿಲ್ಲ. ಆದರೆ ದೊಡ್ಡ ದೇವರ ಕರೆ ಮೇರೆಗೆ ಬಂದಿದ್ದ ನಾನು ದೊಡ್ಡ ದೇವರ ಮಗುವಾಗೇ ಜೀವಿಸಿ ಎಲ್ಲವುದರಲ್ಲಿಯೂ ಆತನ ದೊಡ್ಡಸ್ತಿಕೆಯನ್ನು ತೋರಿಸಬೇಕೆಂಬ ಆಶೆ ನನ್ನ ಅಂತರಂಗದಲ್ಲಿ ಬೇರೂರಿ ಇರುವುದರಿಂದ ಹೀಗೆ ಕೇಳುತ್ತಿದ್ದೆನು. ಅದಕ್ಕೆ ಪವಿತ್ರಾತ್ಮನೊಂದಿಗೆ ನೀನು ಅನುಕೊಂಡರೆ ಎಲ್ಲ ವಸತಿಗಳು ಇರುವ ಒಳ್ಳೆಯ ಮನೆಯನ್ನು ನನಗೆ ಕೊಡಬಲ್ಲವೆಂದು ಅನ್ನುತ್ತಿದ್ದೆ. ಆದರೆ ಅಣ್ಣನ ಹತ್ತಿರ ಮಾತ್ರ ನನ್ನ ಆಲೋಚನೆಗಳು ಎಲ್ಲಿ ಹೊರಗೆ ಬೀಳದೆ ಬಹಳ ಮಟ್ಟಿಗೆ ಅಡ್ಜಸ್ಟ್ ಆಗುವುದಕ್ಕೆ ಪ್ರಯತ್ನಿಸುತ್ತಿದ್ದೆನು. ಅಷ್ಟೇ ಅಲ್ಲದೆ ಬಹಳ ಮಟ್ಟಿಗೆ ಅಡ್ಜಸ್ಟ್ ಸಹ ಆಗುತ್ತಿದ್ದೆನು. ಮತ್ತೊಂದು ಕಡೆ ಕ್ರಿಸ್ಮಸ್ ಹಬ್ಬಕ್ಕೆಲ್ಲ ಕನ್ಸ್ಟ್ರಕ್ಷನ್ ಪೂರ್ತಿಯಾಗಿ ಕ್ರಿಸ್ಮಸ್ಗೆ ಚರ್ಚ್ ಓಪನಿಂಗ್ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತದೆಂದು ಯೋಚಿಸಿದ ಚರ್ಚ್ ಕನ್ಸ್ಟ್ರಕ್ಷನ್ ಲೇಟಾಗಿ ಮತ್ತೊಂದು 2 ತಿಂಗಳ ಸಮಯವನ್ನು ತೆಗೆದುಕೊಂಡಿದೆ. ಇದರಿಂದ ಚರ್ಚ್ ಓಪನಿಂಗ್ ಮಾರ್ಚ್ ತಿಂಗಳಕ್ಕೆ ವಾಯ್ದಾ ಹಾಕಲ್ಪಟ್ಟಿದೆ. ಆವಾಗಲೇ ಎಲ್ಲ ವಿಷಯಗಳಕ್ಕಾಗಿ ದೇವರ ಮೇಲೆ ಆತುಕೊಂಡಿರುವ ಅಣ್ಣನು ತನ್ನ ಸ್ನೇಹಿತನಾದ ಮತ್ತೊಂದು ಪಾಸ್ಟರ್ ಸಹಾಯದಿಂದ ಬೆಂಗಳೂರು ಪಟ್ಟಣದಲ್ಲಿರುವ ಒಳ್ಳೆಯ ವ್ಯಕ್ತಿತ್ವವುಳ್ಳ ಸೀನಿಯರ್ ಪಾಸ್ಟರ್ ಮುಖಾಂತರ ಚರ್ಚ್ ಬಿಲ್ಡಿಂಗನ್ನು ಇನಾಗ್ರೇಟ್ ಮಾಡುವಂತೆ ನಿರ್ಣಯಿಸಿದ್ದಾನೆ. ಅಣ್ಣನ ಸ್ನೇಹಿತನ ಮುಖಾಂತರ ಎಲ್ಲ ವಿಷಯಗಳನ್ನು ತಿಳಿದುಕೊಂಡಿರುವ ಆ ಸೀನಿಯರ್ ಪಾಸ್ಟರ್ ಚರ್ಚ್ ಬಿಲ್ಡಿಂಗ್ ಇನಾಗ್ರೇಷನ್ ಹೊಂದಿಗೆ ಅಣ್ಣನ್ನು ಸಹ ಫುಲ್ ಟೈಮರ್ಸ್ ಆಗಿ ಪಾಸ್ಟರ್ಗಳಾಗಿ ಡೆಡಿಕೇಟ್ ಮಾಡುವುದಕ್ಕೆ ಅಂಗೀಕರಿಸಿದರು. ಇದರಿಂದ ಎಲ್ಲರಿಗೂ ಅನುಕೂಲವಾಗಿ ಊಹಿಸದ ಹಾಗೆ ದೇವರ ಉದ್ದೇಶದ ಮೇರೆಗೆ ಚರ್ಚ್ ಇನಾಗ್ರೇಷನ್ ಮತ್ತು ನಮ್ಮ ಡೆಡಿಕೇಶನ್ ಮಾರ್ಚ್ 6ನೇ ತಾರೀಕು ಅಂದರೆ ಅಣ್ಣನ ಬರ್ತ್ಡೇ ದಿನಕ್ಕೆ ಫಿಕ್ಸ್ ಆಗಿದೆ. ಈ ಎಲ್ಲ ವಿಷಯಗಳನ್ನು ಅಣ್ಣನಿಂದ ವಿವರವಾಗಿ ತಿಳಿದುಕೊಳ್ಳುತ್ತಿರುವ ನಾನು ಅಣ್ಣನೊಂದಿಗೆ ನನಗೆ ಸಹ ಡೆಡಿಕೇಶನ್ ಮಾಡುತ್ತೇನೆ ಎಂದು ಸೀನಿಯರ್ ಪಾಸ್ಟರ್ ಒಪ್ಪಿಕೊಂಡಿದ್ದಾರಾ ಎಂದು ಆಶ್ಚರ್ಯವಾಗಿ ಕೇಳಿದೆನು. ಯಾವುದಕ್ಕೆ ಹೀಗೆ ಕೇಳಬೇಕಾಯಿತಂದರೆ ಆಗಲೇ ನನ್ನನ್ನು ಹೆಣ್ಣು ಹುಡುಗಿ ಎಂದು ವಿವಾಹವೂ ಕೂಡ ಮಾಡಿಕೊಳ್ಳಲಿಲ್ಲವೆಂದು ಪರಿಚರ್ಯದ ಅನುಭವ ಸಹ ಇಲ್ಲವೆಂದು ಪರಿಚರ್ಯ ಮಾಡುವುದಕ್ಕೆ ತಕ್ಕ ಅರ್ಹತೆಗಳು ಟ್ಯಾಲೆಂಟ್ಸು ಇಲ್ಲವೆಂದು ತೆಲುಗು ಬಿಟ್ಟರೆ ಯಾವ ಇತರ ಭಾಷೆಗಳು ಬರದೆ ಈ ಕರ್ನಾಟಕದಲ್ಲಿ ಹೇಗೆ ಪರಿಚರ್ಯ ಮಾಡುವಳೆಂದು ಹೀಗೆ ಎಲ್ಲ ವಿಧವಾಗಿ ನನ್ನ ಕುರಿತು ಅನುಮಾನವನ್ನು ವ್ಯಕ್ತಪಡಿಸುವ ವಿಶ್ವಾಸಿಗಳೇ ಹೆಚ್ಚಾಗಿರುವುದರಿಂದ ಶಾರೀರಿಕವಾಗಿ ಆಲೋಚಿಸುವ ಪ್ರತಿಯೊಬ್ಬರಿಗೆ ನನ್ನಲ್ಲಿ ಮೈನಸ್ ಪಾಯಿಂಟ್ಸ್ ಹೆಚ್ಚಾಗಿ ಕಾಣಿಸುತ್ತವೆ. ಹೌದು, ಮನುಷ್ಯನು ಹೊರಗಿನ ರೂಪವನ್ನು ನೋಡುತ್ತಾನೆ, ದೇವರು ಹೃದಯವನ್ನು ನೋಡುತ್ತಾನೆ. ಆದರೆ ಅಣ್ಣನು ನನ್ನೊಂದಿಗೆ ನಿನಗೆ ಸಹ ಡೆಡಿಕೇಶನ್ ಮಾಡುವಂತೆ ಕೇಳಿದನೆಂದು ಒಪ್ಪಿಕೊಂಡಿದ್ದಾರೆಂದು ಅಂದನು. ಅದು ಕೇಳಿದ ನಾನು ಒಂದು ಕಡೆ ಸಂತೋಷಪಟ್ಟರು, ಮತ್ತೊಂದು ಕಡೆ ಆ ದಿನ ಎದುರಿಸಬೇಕಾದ ಜನರನ್ನು ನೆನಪು ಮಾಡಿಕೊಂಡು ಒಳಗೊಳಗೆ ಎಲ್ಲರನ್ನೂ ಹೇಗೆ ಎದುರಿಸಬೇಕೋ ಅನ್ನುವ ಆಲೋಚನೆಗಳಿಂದ ಗಲಿಬಿಲಿ ಹೊಂದುತ್ತಿದ್ದೆನು. ಒಂದು ಕಡೆ ಪ್ರಾರ್ಥನೆಗಳಿಂದ ಇನಾಗರೇಷನ್ ಮತ್ತು ಡೆಡಿಕೇಶನ್ಗಳಿಗಾಗಿ ಸಿದ್ಧತೆ ನಡೆಯುತ್ತಿದೆ. ಮತ್ತೊಂದು ಕಡೆ ಅಣ್ಣನ ಆಧ್ವರ್ಯದಲ್ಲಿ ಪ್ರತ್ಯೇಕವಾದ ಆ ದಿನಕ್ಕಾಗಿ ಕ್ವೈರ್ ಬೃಂದವು ಹಾಡುಗಳಿಂದ ಆ್ಯಕ್ಷನ್ ಸಾಂಗ್ಗಳಿಂದ ಸಿದ್ಧಪಡುತ್ತಿದೆ. ಇನ್ನೊಂದು ಕಡೆ ಡ್ಯಾನ್ಸ್ಗಳನ್ನು ಸ್ಕಿಟ್ಗಳನ್ನು ಪ್ರಾಕ್ಟೀಸ್ ಮಾಡುತ್ತಾ ಇನ್ನೂ ಕೆಲವು ಯವನಸ್ಥರು ಸಿದ್ಧಪಡುತ್ತಿದ್ದಾರೆ. ಇವರೆಲ್ಲರಿಗೂ ನಾನೇ ಸ್ವಯಂವಾಗಿ ತರ್ಫೀದನ್ನು ಕೊಡುತ್ತಾ ಎಲ್ಲರೊಂದಿಗೆ ನಾನು ಸಹ ಆ ದಿನ ಪಾಲ್ಗೊಳ್ಳುವಂತೆ ಸಿದ್ಧಪಡುತ್ತಿದ್ದೇನೆ. ಮತ್ತೊಂದು ಕಡೆ ಊರು ಚಿಕ್ಕದಾಗಿರುವುದರಿಂದ ವಸತಿಗಳು ಸರಿಯಾಗಿ ಇಲ್ಲದೇ ಇರುವುದರಿಂದ ಇತರ ಪ್ರಾಂತಗಳಿಂದ ಬರುವವರಿಗೆ ಯಾವ ಇಕ್ಕಟ್ಟು ಇಲ್ಲದಂತೆ ಇನ್ನೂ ಕೆಲವರು ಅನ್ನ ಸೂಚನೆ ಮೇರೆಗೆ ತಮಗೆ ಕೊಟ್ಟಿರುವ ಬಾಧ್ಯತೆಗಳನ್ನು ನಿರ್ವಹಿಸುತ್ತಾ ಸ್ವಲ್ಪವೋ ಅಧಿಕವೋ ದೇವರು ಕೊಟ್ಟಿರುವ ಅವಕಾಶವನ್ನು ಯಾರಿಗೆ ಅವರು ದೇವರ ಪರಿಚಯಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಮೊತ್ತಕ್ಕೆ ಎಲ್ಲರೂ ಬ್ಯುಸಿಯಾಗಿ 6ನೇ ತಾರೀಖಾಗಿ ಸಿದ್ಧಪಡುತ್ತಿದ್ದಾರೆ. ಇದಕ್ಕಾಗಿ ಅಣ್ಣನು ಇನ್ವಿಟೇಷನ್ ಕಾರ್ಡ್ಸನ್ನು ಸಹ ಪ್ರಿಂಟ್ ಮಾಡಿಸಿದ್ದಾನೆ. ಕಾರ್ಡ್ಗಳನ್ನು ಸ್ನೇಹಿತರಿಗೆ, ಬಂಧುಗಳಿಗೆ, ಕೊಲೀಗ್ಸ್ಗೆ, ತಿಳಿದಿದ್ದ ಎಲ್ಲರಿಗೂ ಕೊಡಬೇಕೆಂದರು. ಇನ್ವಿಟೇಷನ್ ಕಾರ್ಡ್ಸನ್ನು ನೋಡಿದ ನಾನು ಅಣ್ಣನ ಹೆಸರು ಬಿಟ್ಟರೆ ಎಲ್ಲಿಯೂ ನನ್ನ ಹೆಸರು ಇಲ್ಲದೇ ಇರುವುದರಿಂದ ಮತ್ತೊಂದು ಸತಿ ಅನುಮಾನದಿಂದ ಮನಸ್ಸಿನಲ್ಲಿ ದುಃಖವನ್ನು ನುಂಗುತ್ತಾ ಬರುತ್ತಿರುವ ಕಣ್ಣೀರನ್ನು ನಿಲ್ಲಿಸುತ್ತಾ ಅಣ್ಣನಿಗೆ ಕಾಣಿಸದಂತೆ ಅಣ್ಣನೊಂದಿಗೆ ನನಗೆ ಡೆಡಿಕೇಶನ್ ಮಾಡುತ್ತಿಲ್ಲವೋ ಎಂದು ಪ್ರಶ್ನಿಸಿದನು. ವಿಷಯವನ್ನು ಅರ್ಥ ಮಾಡಿಕೊಂಡಿರುವ ಅಣ್ಣನು ಮರುದಿನ ಇನ್ನೂ ಕೆಲವು ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿ ತಂದನು. ಇದರಿಂದ 3 ಥರದ ಕಾರ್ಡ್ಗಳು ಸಿದ್ಧವಾಗಿವೆ. ಅಣ್ಣನ ಹೆಸರಿನಲ್ಲಿರುವ ಪರ್ಸನಲ್ ಕಾರ್ಡ್ಸ್ ಕೆಲವು, ನನ್ನ ಹೆಸರಿನಲ್ಲಿರುವ ಪರ್ಸನಲ್ ಕಾರ್ಡ್ಸ್ ಕೆಲವು, ಇಬ್ಬರ ಹೆಸರಿನಲ್ಲಿ ಇರುವ ಕಾಮನ್ ಕಾರ್ಡ್ಸ್ ಕೆಲವು. ಹೌದು, ಕಾರ್ಡ್ನಲ್ಲಿ ನನ್ನ ಹೆಸರು ಇಲ್ಲದೆ ಡೆಡಿಕೇಶನ್ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದ ನನ್ನ ಮೇಲೆ ಪವಿತ್ರಾತ್ಮನು ತನ್ನ ಕೃಪೆಯನ್ನು ತೋರಿಸಿ ಕಾರ್ಡ್ನಲ್ಲಿ ನನ್ನ ಹೆಸರು ಸಹ ಇರುವಂತೆ ಅಣ್ಣನಿಗೆ ಮನಸ್ಸು ಹುಟ್ಟಿಸಿದನು. ಆದ ನಂತರ ಅಣ್ಣನ ನನ್ನೊಂದಿಗೆ ಹೀಗೆ ಅಂದನು: ಇನಾಗ್ರೇಷನ್ ಮತ್ತು ಡೆಡಿಕೇಶನ್ಗಾಗಿ ಸಿದ್ಧಪಡುತ್ತಿರುವ ತನಗೆ ಇನಾಗ್ರೇಷನ್ ಸ್ಲ್ಯಾಬ್ ಮೇಲೆ ನಿನ್ನ ಹೆಸರನ್ನು ಬರೆಯುವ ಆಲೋಚನೆ ಇಲ್ಲವೆಂದು, ಆದರೆ ಆತನ ಕೃಪೆಯಲ್ಲಿ ನಿನ್ನ ಹೆಸರು ಹೇಗೆ ಬರೆಯಲ್ಪಟ್ಟಿದ್ದೋ ನೋಡೆಂದು ಹೀಗೆ ವಿವರಿಸಿದನು. ಇತರ ವಿಶ್ವಾಸಿಗಳ ಹೊಂದಿಗೆ ಚರ್ಚ್ ಕೆಲಸದ ಮೇಲೆ ಹೈದರಾಬಾದ್ ಹೋಗಿದ ಅಣ್ಣನು ಅಲ್ಲೇ ಸ್ಲ್ಯಾಬನ್ನು
ಕೊಂಡುಕೊಂಡು ಅಣ್ಣನ ಹೆಸರನ್ನು, ಇನಾಗ್ರೇಟ್ ಮಾಡುತ್ತಿರುವ ಸೀನಿಯರ್ ಪಾಸ್ಟರ್ ಹೆಸರನ್ನು, ಇನ್ನೂ ಸ್ಲ್ಯಾಬ್ ಮೇಲೆ ಬರೆಯಬೇಕಾದ ಮತ್ತು ಕೆಲವು ವಿವರಗಳನ್ನು ಸ್ಲ್ಯಾಬ್ ಮೇಲೆ ಬರೆಯುವ ವ್ಯಕ್ತಿಗೆ ಕೊಟ್ಟು ಎಲ್ಲವುಗಳನ್ನು ಬರೆದು ರೆಡಿಯಾಗಿ ಇಟ್ಟಿದರೆ ಸಂಜೆ ಬಂದು ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿ ಹೋಗಿದರಂತೆ. ಸುಮಾರು ಅರ್ಧ ದೂರ ಬಂದ ನಂತರ ಪವಿತ್ರಾತ್ಮನು ಅಣ್ಣನೊಂದಿಗೆ ಹಿಂತಿರುಗಿ ಹೋಗಿ ಆ ಸ್ಲ್ಯಾಬ್ ಮೇಲೆ ತಂಗಿ ಹೆಸರನ್ನು ಸಹ ಬರೆಯುವಂತೆ ಹೇಳಿದರಿಂದ ದೇವರಿಗೆ ಭಯಪಡುವ ವ್ಯಕ್ತಿಯಾಗಿ ಅಣ್ಣನು ಹಿಂತಿರುಗಿ ಮತ್ತೆ ಅಷ್ಟು ದೂರ ಹಿಂದಕ್ಕೆ ಹೋಗಿ ನನ್ನ ಹೆಸರನ್ನು ಸಹ ಬರೆಸಿ ತಂದಿದ್ದ ಹಾಗೆ ಹೇಳುತ್ತಾ, ದೇವರು ನಿನ್ನ ಕುರಿತು ಬಹಳ ಉನ್ನತವಾಗಿ ಆಲೋಚಿಸುತ್ತಿದ್ದಾನೆ ಅಂದನು. ಹೌದು, ನನ್ನ ಜೀವನದಲ್ಲಿ ಆತನ ಆಲೋಚನೆಗಳು ಎಷ್ಟೋ ಉನ್ನತವಾಗಿವೆ ಎಂದು ನನಗೆ ಸಹ ತಿಳಿಯುತ್ತಾ ಇವೆ. ಅಣ್ಣನ ರಾಜೀನಾಮೆಯಿಂದ ಅಲ್ಲಿಯವರೆಗೆ ಕೊಟ್ಟಿದ್ದ ಕಂಪನಿ ಕ್ವಾರ್ಟರ್ಸ್ನು ಯಾವಾಗಾದರೂ ಖಾಲಿ ಮಾಡುವಂತೆ ಹೇಳುವ ಅವಕಾಶ ಇರುವುದರಿಂದ ಅಣ್ಣನು ನನ್ನೊಂದಿಗೆ ನಾವು ರೆಂಟ್ ಮನೆಯನ್ನು ನೋಡಿಕೊಳ್ಳಬೇಕೆಂದರು. ಚರ್ಚಿಗೆ ಹತ್ತಿರವಾಗಿ ಒಬ್ಬ ವಿಶ್ವಾಸಿ ಮನೆ ಖಾಲಿಯಾಗಿದೆ ಎಂದು ಅದನ್ನು ರಿಪೇರಿ ಮಾಡಿಸಿ ರೆಂಟ್ಗೆ ಕೊಡುವಂತೆ ಕೇಳೋಣ ಎಂದು, ಅದಾದರೆ ಹತ್ತಿರವಾಗಿ ಅನುಕೂಲವಾಗಿ ಇರುತ್ತದೆ ಅಂದನು. ರೆಂಟ್ ಮನೆ ಅಂದ ಕೂಡಲೇ ಎಲ್ಲೋ ನನಗೆ ಚುಚ್ಚಿದಂತೆ ಆಯಿತು. ಚಿಕ್ಕವಳಿನಿಂದ ನಮ್ಮ ಊರಿನಲ್ಲಿ ಸ್ವಂತ ಮನೆಗಳಲ್ಲೇ ಇರುವ ಅಭ್ಯಾಸ ಇರುವವಳಾಗಿ ಪರಿಚರ್ಯೆಗೆ ಬಂದಿದ್ದ ನಾನು ಎಲ್ಲವುದಕ್ಕೆ ಅಡ್ಜಸ್ಟ್ ಆಗಬೇಕೆಂದು ನನಗೆ ನಾನೇ ಹೇಳಿಕೊಂಡು ಆ ಮನೆಯನ್ನು ನೋಡುವುದಕ್ಕಾಗಿ ಅಣ್ಣನೊಂದಿಗೆ ಸೇರಿ ಹೋದೆನು. ಮನೆಯನ್ನು ನೋಡಿದ ಕೂಡಲೇ ನನಗೆ ಎಷ್ಟು ಮಾತ್ರಕ್ಕೂ ಇಷ್ಟವಾಗಲಿಲ್ಲ. ನನ್ನ ಮುಖ ನೋಡಿದ ಕೂಡಲೇ ಗ್ರಹಿಸಿದ ಅಣ್ಣನು, ನಾವು ಅಡ್ವಾನ್ಸ್ ಕೊಟ್ಟರೆ ಚೆನ್ನಾಗಿ ರಿಪೇರ್ ಮಾಡುತ್ತಾರೆ ಅಂದನು. ಅದಕ್ಕೆ ಸರಿ ಅಂದ ನನ್ನೊಂದಿಗೆ ಅಣ್ಣನು ಫಸ್ಟ್ ಎಲ್ಲವುದರಲ್ಲಿ ಅಡ್ಜಸ್ಟ್ ಆಗಬೇಕೆಂದು, ತಕ್ಕ ಸಮಯದಲ್ಲಿ ದೇವರು ಎಲ್ಲವನ್ನೂ ಸಮಕೂಡಿಸುವೆನೆಂದು ಅಂದರು. ಆದ ಮೇಲೆ ಅಣ್ಣನು ಆ ವಿಶ್ವಾಸಿಯ ತಂದೆಯೊಂದಿಗೆ ಮಾತನಾಡಿದರು. ಅದಕ್ಕೆ ಆತನು, ಈ ಮನೆಯನ್ನು ರಿಪೇರ್ ಮಾಡಿಸುವುದಕ್ಕೆ ನನ್ನ ಹತ್ತಿರ ಅಷ್ಟು ಹಣ ಇಲ್ಲವೆಂದು, ನೀವೇ ಅಡ್ವಾನ್ಸ್ ಆಗಿ ಕೊಟ್ಟರೆ ರಿಪೇರಿ ಮಾಡಿಸಿಕೊಡುತ್ತೇನೆಂದರು. ಆದರೆ ಆ ಸಮಯದಲ್ಲಿ ಅಣ್ಣನ ಹತ್ತಿರ ಸಹ ಅವರು ಕೇಳಿದಷ್ಟು ಅಡ್ವಾನ್ಸ್ ಹಣ ಇಲ್ಲದೇ ಇರುವುದರಿಂದ ನಿಸ್ಸಹಾಯಕವಾಗಿ ಹಿಂತಿರುಗಿ ಬರುವಂತೆ ಆಯಿತು. ಆದಮೇಲೆ 2 ದಿವಸಗಳಿಗೆ ಫೋನ್ ಮಾಡಿದ ಅಮ್ಮ ಮಾತನಾಡುತ್ತಾ ಕ್ವಾರ್ಟರ್ಸನ್ನು ಯಾವಾಗ ಖಾಲಿ ಮಾಡಬೇಕೆಂದು ಕೇಳಿದರು. ಇನ್ನೂ ಹೇಳಲಿಲ್ಲವೆಂದು ನಡೆದ ಸಂಗತಿಗಳನ್ನು ವಿವರಿಸಿದೆನು. ಅದಕ್ಕೆ ಅಮ್ಮ, ನಿಮ್ಮಿ ಡ್ಯಾಡಿ ಇರುವಾಗಲೇ ನಿಮ್ಮ ಮೂವರಿಗೆ ಅಂದರೆ ಅಕ್ಕಗೆ, ತಂಗಿಗೆ, ನನಗೆ ಒಂದೊಂದು ಮನೆ ಕೊಡಬೇಕಂತಿದ್ದೆವು. ನಿನಗೆ ಇಲ್ಲಿ ಕೊಟ್ಟರೆ ಏನು ಲಾಭ? ನಿನ್ನ ಭಾಗಕ್ಕೆ ಅಲ್ಲಿಯೇ ಮನೆ ಕಟ್ಟಿಸುತ್ತೇನೆ, ಬೇಗನೆ ಸ್ಥಳ ನೋಡಿಕೊಳ್ಳರೆಂದು ಅಣ್ಣನೊಂದಿಗೆ ಕೂಡ ಮಾತನಾಡಿದಳು. ಕೃಪೆಯಿಲ್ಲುವ ದೇವರು ರಿಪೇರ್ ಮನೆಯನ್ನು ಅಲ್ಲದೆ ಹೊಸ ಮನೆಯನ್ನೇ ಅಮ್ಮನಿಂದ ನಮಗೆ ಕಟ್ಟಿಸುತ್ತಾ ಇರುವುದಕ್ಕೆ ಆನಂದಿಸುತ್ತಾ ಪವಿತ್ರಾತ್ಮನೊಂದಿಗೆ ನೀನು ಸೂಪರ್ ಹೀರೋ ಅಂತ ಹೇಳಿದನು. ಆಶ್ಚರ್ಯವಾದ ಪವಿತ್ರಾತ್ಮನು ಚರ್ಚ್ ಓಪನಿಂಗ್ ಟೈಮ್ಗೆ ಹೀಗೆ ಮನೆಗಾಗಿ ಪ್ಲಾಟನ್ನು ಸಿದ್ಧ ಮಾಡಿದನು. ಅಕ್ಕಗೆ ತಂಗಿಗೆ ಮ್ಯಾರೇಜ್ ಡೇ ಎಷ್ಟು ಪ್ರಾಮುಖ್ಯವಾದದ್ದೋ ಹಾಗೆಯೇ ನನಗೆ ಸಹ ಡೆಡಿಕೇಶನ್ ಅಷ್ಟೇ ಪ್ರಾಮುಖ್ಯವಾದದೆಂದು, ಅದಕ್ಕಾಗಿ ಆ ದಿನ ಗ್ರ್ಯಾಂಡ್ ಆಗಿರುವ ಡ್ರೆಸ್ ಹಾಕಿಕೊಳ್ಳುತ್ತೇನೆಂದು ಅಣ್ಣನನ್ನು ಕೇಳಿದೆನು. ನನ್ನದು ಮುಂಚೆಯಿಂದ ಗ್ರ್ಯಾಂಡ್ ಆಗಿ ಕಡಿಮೆ ಇಲ್ಲದೇ ಇರಬೇಕೆಂಬ ಮನಸ್ತತ್ವವು. ಆದರೆ ಅಣ್ಣನು ಮಾತ್ರ ಆಗಾಗ ನನ್ನೊಂದಿಗೆ ಸಿಂಪಲ್ ಆಗಿ ಇರಬೇಕೆಂದು ಹೇಳುತ್ತಿದ್ದನು. ಅದಕ್ಕೆ ಗ್ರ್ಯಾಂಡ್ ಡ್ರೆಸ್ ಹಾಕಿಕೊಳ್ಳುವುದಕ್ಕೆ ಮುಂಚೆಯೇ ಅಣ್ಣನ ಹತ್ತಿರ ಪರ್ಮಿಷನ್ ಕೇಳಬೇಕಾಯಿತು. ನನ್ನ ಮಾತುಗಳು ಕೇಳಿದ ಅಣ್ಣನು 1 ನಿಮಿಷ ಮೌನವಾಗಿದ್ದು ಸರಿ ಅಂದನು. ಗ್ರ್ಯಾಂಡ್ ಡ್ರೆಸ್ ಆದರೆ ಹಾಕಿಕೊಳ್ಳುತ್ತೇನೆಂದೆನು. ಆದರೆ ಯಾರು ಕೊಡುತ್ತಾರೆ? ಯಾರನ್ನು ಕೇಳಬೇಕು? ಒಂದು ಕ್ಷಣ ಅಮ್ಮ ನೆನಪಿಗೆ ಬಂದಳು. ಆದರೆ ಆವಾಗಲೇ ಅಮ್ಮ ನನಗೆ ಕ್ರಿಸ್ಮಸ್ಗೆ, ನ್ಯೂ ಇಯರ್ಗೆ ಡ್ರೆಸ್ಗಳನ್ನು ತೆಗೆದಿದೆ. ಅಷ್ಟೇ ಅಲ್ಲದೆ ಬಹಳ ಮಟ್ಟಿಗೆ ನನ್ನ ಅವಸರತೆಗಳಿಗೆ ಖರ್ಚು ಮಾಡುತ್ತಾ ಇದೆ. ನೋಡಿದರೆ ಈ ಮಧ್ಯ ಕಾಲದಲ್ಲೇ ರಿಟೈರ್ಡ್ ಕೂಡ ಆಗಿದ್ದಾಳೆ. ಅದಕ್ಕೆ ಮತ್ತೆ ಅಮ್ಮನನ್ನು ಕೇಳಲು ಆಗದೆ ಪವಿತ್ರಾತ್ಮನೊಂದಿಗೆ, ನೀನೇ ನನ್ನ ಗಂಡನು, ನನಗೆ ಒಳ್ಳೆಯ ಪಟ್ಟು ಡ್ರೆಸ್ ಬೇಕು, ಅದು ಕೂಡ ಅಕ್ಕ ತಂಗಿ ತಮ್ಮ ಮ್ಯಾರೇಜ್ಗಳಿಗೆ ಹಾಕಿಕೊಂಡಿರುವ ಅವರ ಸೀರೆಗೆ ಸರಿಯಾಗಿರುವ ರೇಟ್ಗೆ ಡ್ರೆಸ್ ಬೇಕೆಂದು ಅಂದೆನು. ಆದ ನಂತರ ಅಮ್ಮನೊಂದಿಗೆ ಫೋನ್ದಲ್ಲಿ ಮಾತನಾಡುತ್ತಾ ಡ್ರೆಸ್ ಕುರಿತು ಅಣ್ಣನಿಗೆ ಹೇಳಿದ ಹಾಗೆ ಅಮ್ಮನಿಗೆ ಸಹ ಹೇಳಿದೆನು. ಅದಕ್ಕೆ ಅಮ್ಮ, ಗ್ರ್ಯಾಂಡ್ ಅಂದರೆ ಹೇಗೆ? ಈಗ ನೀನು ಪರಿಚರ್ಯಕ್ಕೆ ಬಂದಿದೆಯೇ, ಎಲ್ಲವುದಕ್ಕೆ ಅಡ್ಜಸ್ಟ್ ಆಗುತ್ತೇನೆ ಅಂದಿದೆಯೇ, ಅದಕ್ಕಾಗಿ ಆಗಬೇಕೆಂದು ಹೇಳಿ ಕ್ರಿಸ್ಮಸ್ ನ್ಯೂ ಇಯರ್ ಡ್ರೆಸ್ಗಳು ಹೊಸವೇ ಅಲ್ಲವಾ, ಅದರಲ್ಲಿ ಒಂದು ಹಾಕಿಕೋ ಅಂದಳು. ನಾನು ಅಮ್ಮನೊಂದಿಗೆ ಆ ಡ್ರೆಸ್ಗಳು ಅಷ್ಟು ಗ್ರ್ಯಾಂಡ್ ಆಗಿ ಇಲ್ಲವೆಂದು, ಯಾರಾದರೂ ಅವರ ಮದುವೆಗೆ ಅವರು ಮುಂಚೆಯೇ ಉಪಯೋಗಿಸಿರುವ ಡ್ರೆಸ್ಗಳು ಹಾಕಿಕೊಳ್ಳುತ್ತಾರಾ ಅನ್ನುತ್ತಾ, ಇದು ನನ್ನ ಡೆಡಿಕೇಶನ್, ದೇವರು ನನಗೆ ಗ್ರ್ಯಾಂಡ್ ಆಗಿರುವ ಹೊಸ ಡ್ರೆಸ್ಸನ್ನೇ ಕೊಡುತ್ತಾರಂದೆನು. ಮರುದಿನ ಅಮ್ಮ ಮತ್ತೆ ನನ್ನೊಂದಿಗೆ ಫೋನ್ದಲ್ಲಿ ಮಾತನಾಡುತ್ತಾ, ಕಾರ್ಡ್ಗಳನ್ನು ಹಂಚುವುದಕ್ಕೆ ಹೇಗಾದರೂ ಬರುತ್ತಿದೆಯಲ್ಲ, ಆಗ ಹೊಸ ಡ್ರೆಸ್ಸನ್ನು ತೆಗೆದುಕೊಳ್ಳಲು ಹಣ ಕೊಡುತ್ತೇನೆ, ಆದರೆ ನೀನು ಅಂದುಕೊಂಡಷ್ಟು ಕಾಸ್ಟ್ಲಿ ಡ್ರೆಸ್ಗೆ ಅಲ್ಲ ಅಂದಳು. ಅಮ್ಮನ ಮಾತುಗಳಿಗೆ ಒಂದು ಕಡೆ ಸಂತೋಷಿಸ್ತಾ ಪವಿತ್ರಾತ್ಮನೊಂದಿಗೆ ಪರಿಸ್ಥಿತಿಗಳನ್ನೆಲ್ಲ ತಿಳಿದಿದ್ದ ನೀನೇ ನನಗೆ ಗ್ರ್ಯಾಂಡ್ ಡ್ರೆಸ್ಸನ್ನು ಕೊಡಬೇಕೆಂದೆನು. ಹೌದು, ಚಿಕ್ಕ ಮಗುವಾಗಿ ಚಿಕ್ಕ ಮನಸ್ಸಿನಿಂದ ಚಿಕ್ಕವಾಗಿ ಹೆಜ್ಜೆಗಳನ್ನು ಹಾಕುತ್ತಾ ಪರಿಚರ್ಯವನ್ನು ಪ್ರಾರಂಭಿಸಿದ ದಿವಸಗಳು ಅವು.
ಕಾರ್ಡುಗಳನ್ನು ಹಂಚುವುದಕ್ಕಾಗಿ ನಮ್ಮ ಊರಿಗೆ ಹೋಗಿದ ನಾನು ಅಮ್ಮ ಕೊಟ್ಟಿದ್ದ ಹಣವನ್ನು ತೆಗೆದುಕೊಂಡು ಪವಿತ್ರಾತ್ಮನ ಹೊಂದಿಗೆ ಹೀಗೆ ಹೇಳಿದನು, ಈ ಹಣವನ್ನು ನೀನೇ ಬ್ಲೆಸ್ ಮಾಡಿ ನನಗೆ ಯಾವ ಡ್ರೆಸ್ ಆದರೆ ಕೊಡಬೇಕೆಂದು ನಿರ್ಣಯಿಸಿದೆಯೋ ಆ ಡ್ರೆಸ್ಸನ್ನು ಕೊಡು ಎಂದು ಹೇಳಿ ಅಣ್ಣನ ಕೈಗೆ ಆ ಹಣವನ್ನು ಕೊಟ್ಟು ಆಮೇಲೆ ಶಾಪ್ಗೆ ಹೋದೆವು. ಡ್ರೆಸ್ ಕೊಂಡುಕೊಳ್ಳುವುದಕ್ಕೆ ಹೋಗಿದ ನಾನು ಅಣ್ಣನೊಂದಿಗೆ ಪಟ್ಟು ಸೀರೆಗಳಿರುವ ಶಾಪ್ಗೆ ಹೋದರೆ ಅಲ್ಲಿ ಪಟ್ಟು ಡ್ರೆಸ್ ಮೆಟೀರಿಯಲ್ ಸಹ ಇರಬಹುದು, ಒಂದು ಸತಿ ಹೋಗಿ ನೋಡೋಣ ಅಂದೆನು. ಸಹಜವಾಗಿ ನೋಡಿದ್ರೆ ನನ್ನ ಪರಿಸ್ಥಿತಿ ಹೇಗೆ ಇದೆ ಅಂದರೆ ಕೈಯಲ್ಲಿ ಇರುವ ಹಣ ಕಡಿಮೆ, ಕೋರಿಕೆಗಳು ಹೆಚ್ಚು ಅನ್ನುವಂತಿತ್ತು. ಆದರೆ ನನ್ನ ಅಂತರಂಗವು ಪವಿತ್ರಾತ್ಮನಿಗೆ ಸಮಸ್ತವೂ ಸಾಧ್ಯವೆಂದು ಹೇಳುತ್ತಿದೆ. ನಾವು ಹೋಗುತ್ತಿರುವ ಮಾರ್ಗದಲ್ಲಿ ಬಹಳಷ್ಟು ಪಟ್ಟು ಶಾಪುಗಳಿವೆ. ಆದರೆ ಸ್ವಲ್ಪ ಶಾಪುಗಳನ್ನು ದಾಟಿದ ನಂತರ ಬಂದಿದ್ದ ದೊಡ್ಡ ಶಾಪ್ದೊಳಗೆ ಪವಿತ್ರಾತ್ಮನು ನಮ್ಮನ್ನು ನಡೆಸಿದನು. ಒಳಗೆ ಹೋಗಿ ಡ್ರೆಸ್ ಮೆಟೀರಿಯಲ್ ಕೇಳಿದರೆ ಇಲ್ಲ, ಎಲ್ಲ ಸೀರೆಗಳೇ ಇವೆ ಅಂದರು. ಬೇರೆ ಶಾಪ್ಗೆ ಹೋಗಬೇಕಂತಿರುವ ನಮಗೆ ಅವರು ಸೀರೆ ತೆಗೆದುಕೊಂಡು ಡ್ರೆಸ್ ಹೊಲಿಸಿಕೊಳ್ಳ್ರಿ ಅಂದರು. ಅದಕ್ಕೆ ನಾನು ಅವರೊಂದಿಗೆ ಸೀರೆ ಅಂದರೆ ಎಷ್ಟು ಕಾಸ್ಟ್ ಇರುತ್ತದೆ ಎಂದು ಕೇಳಿದೆನು. ಅದಕ್ಕೆ ಅವರು ಒಂದೊಂದು ರೇಟ್ ನೋಡ್ರಿ ಎಂದು ತೋರಿಸ್ತಿದ್ದಾರೆ. ಅವರ ಹತ್ತಿರ ಸ್ಟಾರ್ಟಿಂಗ್ ರೇಟೇ ಹೆಚ್ಚಾಗಿರುವುದರಿಂದ ನನ್ನ ಸ್ಥಿತಿಯನ್ನು ತಿಳಿದಿದ್ದ ನಾನು ಒಂದೆರಡು ನಿಮಿಷಗಳು ನೋಡಿದ ನಂತರ ಸೀರೆ ತೆಗೆದುಕೊಂಡು ಡ್ರೆಸ್ ಹೊಲಿಸಿದರೆ ಜರಿ ಹೆಚ್ಚು ವೇಸ್ಟ್ ಆಗುತ್ತದೆಂದು ಬೇಡ ಎಂದು ಹೇಳಿ ಹೋಗುವುದಕ್ಕೆ ಸಿದ್ಧವಾದೆವು. ಅಷ್ಟರಲ್ಲಿ ಓನರ್ ಕೆಲಸಗಾರನ್ನು ಕೇಳಿ ವಿಷಯವನ್ನು ತಿಳಿದುಕೊಂಡು ನಮ್ಮನ್ನು ಒಂದು ನಿಮಿಷ ಇರುವೆಂದು ಹೇಳಿ ಅಕ್ಟೋಬರ್ ತಿಂಗಳಿನಲ್ಲಿ ತಂದಿದ್ದ ಸ್ಟಾಕ್ನಲ್ಲಿ ಒಂದು ಸೀರೆ ಹಾಗೆಯೇ ಉಳಿದಿದೆ, ಆ ಒಂದು ಸೀರೆಯನ್ನು ವಾಪಸ್ ಕಳುಹಿಸದೆ ಹಾಗೆಯೇ ಇಟ್ಟಿದ್ದೇವೆ ಅಂದರು. ಒಂದು ವೇಳೆ ನಿಮಗೆ ಕಲರ್ ನಪ್ಪಿದರೆ ಡ್ರೆಸ್ಗಾಗಿ ತೆಗೆದುಕೊಳ್ಳ್ರಿ, ನಿಮಗೆ ಕಡಿಮೆ ರೇಟ್ಗೆ ಕೊಡುತ್ತೇವೆ ಅಂದರು. ಓನರ್ ಸೂಚನೆ ಮೇರೆಗೆ ಕೆಲಸದವರು ಮೇಲೆ ಇರುವ ಸೀರೆಯನ್ನು ಕೆಳಗೆ ಇಳಿಸಿದರು. ಸೀರೆಯನ್ನು ನೋಡಿದ ಕೂಡಲೇ ಬಹಳ ಗ್ರ್ಯಾಂಡ್ ಆಗಿ ಕ್ಲಾಸ್ ಆಗಿ ಇದೆ. ರೇಟ್ ನೋಡಿದ್ರೆ ಅಕ್ಕ ತಂಗಿ ಮ್ಯಾರೇಜ್ ಸೀರೆಗಳ ರೇಟ್ಗೆ ಹೋಲಿಕೆಯಾಗಿದೆ. ತಗ್ಗಿಸಿಕೊಡುತ್ತೇನೆ ಎಂಬ ರೇಟ್ ನಮ್ಮ ಹತ್ತಿರ ಇರುವ ಹಣಕ್ಕಿಂತ ಹೆಚ್ಚಾಗಿದೆ. ಮೆಲ್ಲನೆ ಹೇಳುತ್ತಾ ಬೇಡ ಬಿಡ್ರಿ ಅಂದೆನು. ಆತನು ಕಲರ್ ನಪ್ಪಲಿಲ್ಲವಾ ಅಂದನು. ನಪ್ಪಿದೆ, ಆದರೆ ಕಾಸ್ಟ್ ಹೆಚ್ಚಿದೆ ಅನ್ನುತ್ತಾ ಶಾಪ್ ಒಳಗಿಂದ ಹೊರಗೆ ಹೋಗುವುದಕ್ಕೆ ಹೆಜ್ಜೆ ಹಾಕಿದೆ. ಮತ್ತೆ ಆತನು ನೀವು ಎಷ್ಟು ಕೊಡ್ತೀರಿ ಅಂದನು. ಅಮ್ಮ ಕೊಟ್ಟಿದ್ದ ಹಣ ಹೇಳಿದೆವು. ಆತನು ಸರಿ ಕೊಡುತ್ತೇನೆ, ತೆಗೆದುಕೊಳ್ಳ್ರಿ ಅಂದೆನು. ಅದನ್ನು ಕೇಳಿದ ನಾವು ಅಲ್ಲಿರುವ ಕೆಲಸಗಾರರು ಸಹ ಆಶ್ಚರ್ಯಪಟ್ಟರು. ಯಾಕಂದರೆ ಆ ಸೀರೆ ನೋಡುವುದಕ್ಕೆ ಸುಂದರವಾಗಿ, ರೇಟನ್ನು ನೋಡಿದರೆ ಅಮ್ಮ ಕೊಟ್ಟಿದ್ದ ಹಣಕ್ಕೆ 3ರಷ್ಟು ಹೆಚ್ಚಾಗಿದೆ. ಪವಿತ್ರಾತ್ಮನ ನಂಬಿಗಸ್ತಿಕೆಗೆ ನನ್ನ ಕಣ್ಣುಗಳ ತುಂಬ ನೀರು ತುಂಬಿವೆ. ಆತನು ಬಿಡದೆ ನನ್ನ ಪ್ರತಿ ವಿಷಯದಲ್ಲಿ ಜೋಕ್ಯ ಮಾಡಿಕೊಳ್ಳುತ್ತಿದ್ದಾನೆ. ಕಾದಿರುವ 6ನೇ ತಾರೀಕು ಬಂದಿದೆ. ಬಂದಿದ್ದ ಬಂಧುಗಳು, ಸ್ನೇಹಿತರು, ಇತರರು ಬ್ಯುಸಿಯಾಗಿ ಅವರಿಗೆ ಕೊಟ್ಟಿದ್ದ ಅಕಾಮಿಡೇಷನಲ್ಲಿ ಚರ್ಚಿಗೆ ಹೋಗುವುದಕ್ಕೆ ಸಿದ್ಧವಾಗುತ್ತಿದ್ದಾರೆ. ಅಮ್ಮ ತಾನು ತಂದಿದ್ದ ಗೋಲ್ಡ್ ನೆಕ್ಲೆಸ್ಗಳನ್ನು ನನಗೆ ತೋರಿಸ್ತಾ ನಿನಗೆ ನಪ್ಪಿದ್ದನ್ನು ಒಂದು ಹಿಡ್ಕೋ ಅಂದಳು. ನೆಕ್ಲೆಸ್ ಹಿಡಿದುಕೊಳ್ಳುವುದು ನನಗೆ ಇಷ್ಟವೇ ಆದರೂ ಅಮ್ಮನೊಂದಿಗೆ ಬೇಡ ಎಂದು ಅಣ್ಣನು ಬೇಡ ಅನ್ನುತ್ತಾನೆ ಎಂದು ಹೇಳಿದನು. ಪರಿಚರ್ಯೆಗೆ ಬರುವಾಗಲೇ ಅಣ್ಣನು ನನ್ನೊಂದಿಗೆ ಸಿಂಪಲ್ ಆಗಿ ಹಾಕಿಕೊಳ್ಳುವುದಕ್ಕೆ ಒಂದು ಚೈನ್ ಮಾತ್ರವೇ ತೆಗೆದುಕೊಂಡು ಬರುವಂತೆ, ನಿನ್ನ ನೆಕ್ಲೆಸ್ಗಳು, ಲಾಂಗ್ ಚೈನ್ಸ್ಗಳು ಅಮ್ಮಗೆ ಕೊಟ್ಟು ಬಾ ಎಂದು, ಅವು ಹಾಕಿಕೊಳ್ಳುವುದು ಬೇಡ ಎಂದು ಹೇಳುವಂತೆ ಆಗಿದೆ. ಈಗ ನಾನು ಬೇಡ ಅಂದಿದ್ದರಿಂದ ಅಮ್ಮ ಅವುಗಳನ್ನು ಬಂದಿದ್ದ ಬಂಧುಗಳಿಗೆ ನೆಕ್ಲೆಸ್ಗಳು ಇಲ್ಲದವರಿಗೆ ಕೊಡುತ್ತಾ ಚರ್ಚಿಗೆ ಹಾಕಿಕೊಳ್ಳ್ರಿ ಅನ್ನುತ್ತಾ ಇದೆ. ಆದರೆ ಒಂದು ನೆಕ್ಲೆಸ್ ಮಾತ್ರ ಯಾರೂ ಹಾಕಿಕೊಳ್ಳದೆ ಹಾಗೆಯೇ ಉಳಿದಿದೆ. ನಾನು ಸಹ ಅಲ್ಲಿರುವ ಬಂಧುಗಳಲ್ಲಿ ಒಬ್ಬ ಅಕ್ಕಗೆ ಉಳಿದಿದ್ದ ಆ ನೆಕ್ಲೆಸ್ಸನ್ನು ಹಾಕಿಕೊಳ್ಳುವಂತೆ ಬಲವಂತ ಮಾಡಿದೆ. ಆದರೆ ಆ ಅಕ್ಕ ಇಷ್ಟವಿಲ್ಲವೆಂದು ಬೇಡವಂದಳು. ಇದರಿಂದ ಅಮ್ಮ ಅದನ್ನು ನನಗೆ ಕೊಡುತ್ತಾ ಇದನ್ನು ಬೀರುವಾದಲ್ಲಿ ಇಡು, ಆಮೇಲೆ ತೆಗೆದುಕೊಳ್ಳುತ್ತೇನೆ ಎಂದು ಆಗಲೇ ಹೋಗುವುದಕ್ಕೆ ಸಿದ್ಧವಾಗಿರುವ ವೆಹಿಕಲ್ನಲ್ಲಿ ಚರ್ಚಿಗೆ ಹೋದಳು. ನಾನು ಅಣ್ಣನು ಸಹ ಚರ್ಚಿಗೆ ಹೋಗುವುದಕ್ಕೆ ಸಿದ್ಧವಾಗಿದ್ದೇವೆ. ಬೀರುವಾದಲ್ಲಿ ಇಡಬೇಕೆಂಬ ನೆಕ್ಲೆಸ್ಸನ್ನು ಒಂದು ಸತಿ ತೆಗೆದು ನೋಡಿದನು. ಅದು ಪಿಂಕ್ ಹಳ್ಳುಗಳಿಂದ ಸರಿಯಾಗಿ ನನ್ನ ಡ್ರೆಸ್ಗೆ ಮ್ಯಾಚಿಂಗ್ ಆಗುವಂತೆ ಇದೆ. ಅದು ಅಲ್ಲದೆ ಆ ನೆಕ್ಲೆಸ್ಸನ್ನು ಯಾರೂ ಹಿಡ್ಕೊಳ್ಳದೆ ನನ್ನ ಸಲುವಾಗಿಯೇ ನಾನು ಹಿಡ್ಕೊಳ್ಳುವುದಕ್ಕೆ ಉಳಿದಿದೆ ಎಂದು ಅನಿಸಿದೆ. ಮೆಲ್ಲಗೆ ಅಣ್ಣನೊಂದಿಗೆ, ಅಣ್ಣ ಈ ಒಂದು ದಿನ ನೆಕ್ಲೆಸ್ಸನ್ನು ಹಿಡ್ಕೊಳ್ಳುತ್ತೇನೆ, ಫಂಕ್ಷನ್ ಅಲ್ಲ ಅಂದೆನು. ಇನ್ನು ಅಣ್ಣನು ಸಮಾಧಾನವು ಹೇಳುವುದಕ್ಕೆ ಮುಂಚೆಯೇ ರಾಜರಿಗೆ ರಾಜನಾದ ಏಸೆಯ ಮಕ್ಕಳಾದ ನಾವು ಸಹ ರಾಜರೇ ಅಲ್ಲ ಅನ್ನುತ್ತಾ ಇಷ್ಟು ಗ್ರ್ಯಾಂಡ್ ಡ್ರೆಸ್ಸನ್ನು ಕೊಟ್ಟಿದ್ದ ದೇವರು ನಾನು ಊಹಿಸಲಾರದೆ ಮ್ಯಾಚ್ ಆಗುವ ನೆಕ್ಲೆಸ್ಸನ್ನು ಸಹ ಕೊಟ್ಟಿದ್ದಾನಂದೆನು. ನನ್ನ ಮಾತುಗಳು ಕೇಳಿದ ಅಣ್ಣನು ಹಿಡ್ಕೊಂಡು ಬೇಗನೆ ಬಾಮ್ಮ ಅಂದನು. ತಕ್ಷಣವೇ ಚೈನ್ ತೆಗೆದು ನೆಕ್ಲೆಸ್ ಇಟ್ಟುಕೊಂಡೆನು. ಹೌದು, ಪರಿಚರ್ಯೆಗೆಂದು ಬಂದಿದ್ದಾಗ ಈಗಲೇ ಮೊದಲನೇ ಸತಿ ಗ್ರ್ಯಾಂಡ್ ಆಗಿ ತಯಾರಾಗಿದ್ದೇನೆ. ಪವಿತ್ರಾತ್ಮನೊಂದಿಗೆ ಯು ಆರ್ ಮೈ ಸೂಪರ್ ಹೀರೋ ಅಂದೆನು. ನಾನು ಆಶಿಸಿದ ಮೇರೆಗೆ ನನಗೆ ಎಲ್ಲವೂ ಆತನು ಸಮಕೂಡಿಸುತ್ತಿದ್ದಾನೆ. ಕಡೆಯದಾಗಿ ಗ್ರ್ಯಾಂಡ್ ಆಗಿ ರಿಚ್ ಆಗಿ ಸಿದ್ಧಪಟ್ಟು ಚರ್ಚಿಗೆ ಹೋದೆನು. ಚರ್ಚಿಗೆ ಹೋಗಿದ ನನಗೆ ಬೆಂಗಳೂರಿನಿಂದ ಬಂದಿದ್ದ ಸೀನಿಯರ್ ಪಾಸ್ಟರನ್ನು ನೋಡಿದ ಕೂಡಲೇ ಸ್ವಲ್ಪ ಭಯವಾಯಿತು. ಯಾಕಂದರೆ ಆತನು ಆಂಗ್ಲೋ ಇಂಡಿಯನ್. ಆತನು ಇಂಗ್ಲೀಷ್ನಲ್ಲಿ ಏನಾದರೂ ಮಾತನಾಡಿದರೆ, ಪ್ರಶ್ನಿಸಿದರೆ ಹೇಳುವುದಕ್ಕೆ ನನಗೆ ಸ್ವಲ್ಪ ಕಷ್ಟವೇ. ಆತನಿಗ ನನ್ನ ತೆಲುಗು ಭಾಷೆ ಬರುವುದಿಲ್ಲ. ಆತನ ದೊಡ್ಡ ಕಣ್ಣುಗಳಿಂದ ನನ್ನನ್ನೇ ಗಮನಿಸುತ್ತಿದ್ದಾನೆ.
ಪವಿತ್ರಾತ್ಮನೊಂದಿಗೆ ಮೆಲ್ಲಕ್ಕೆ ನೀನು ನನ್ನನ್ನು ಕರೆದಿದ್ದಿ, ನಾನು ಬಂದಿದ್ದೇನೆಂದೆನು. ನನಗೇನು ಗೊತ್ತಿಲ್ಲ, ಏನೂ ಬರುವುದಿಲ್ಲ, ನೀನೇ ನಡೆಸೆಂದು ಮತ್ತೊಂದು ಸತಿ ಆತನಿಗೆ ನನ್ನನ್ನು ಒಪ್ಪಿಸಿಕೊಂಡೆನು. ಆತನ ಆಧೀನದಲ್ಲಿ, ಆತನ ಸನ್ನಿಧಿಯಲ್ಲಿ, ಸಭೆ ಮುಂದೆ ಆತನ ಮಹಾಕೃಪೆಯಿಂದ ಚರ್ಚ್ ಇನಾಗ್ರೇಷನ್ ಮತ್ತು ಡೆಡಿಕೇಷನ್ಗಳು ಆತನ ಮಹಿಮೆಗಾಗಿ ಘನವಾಗಿ ನಡೆದೆವು. ಯಾರ ಪಾತ್ರಗಳನ್ನು ಅವರು ಪೋಷಿಸುತ್ತಾ ಹಾಡುಗಳಿಂದ, ಡ್ಯಾನ್ಸ್ಗಳಿಂದ, ಸ್ಕಿಟ್ಗಳಿಂದ ದೇವರನ್ನು ಮಹಿಮೆಪಡಿಸಿದರು. ಬಂದಿದ್ದ ಬಹಳ ಜನ ಇದು ದೇವರ ಕಾರ್ಯವೆಂದು ದೇವರನ್ನು ಮಹಿಮೆಪಡಿಸಿದರು. ಆದರೆ ಕೆಲವರು ಮಾತ್ರ ದೇವರ ಕಾರ್ಯಗಳಿಗೆ ಯಾರಾದರೂ ಡ್ಯಾನ್ಸ್ಗಳನ್ನು ಮಾಡುತ್ತಾರಾ, ಕಡೆಗೆ ಡೆಡಿಕೇಶನ್ ಮಾಡಿಕೊಳ್ಳುತ್ತಿರುವ ಸಿಸ್ಟರ್ ಸಹ ಪಾಲ್ಗೊಳ್ಳುತ್ತಾರಾ ಅನ್ನುತ್ತಾ ವಿಮರ್ಶಿಸಿದ ವಿಮರ್ಶನಗಳು ಸಹ ಕೇಳಿಸಿದವು. ದೇವರ ಕರೆಯಲ್ಲಿ ಮುಂದೆಗೆ ಹೋಗಬೇಕೆಂದು ತೀರ್ಮಾನಿಸಿದ ಪ್ರಾರಂಭದಿಂದಲೇ ಅನೇಕ ವಿಮರ್ಶನಗಳನ್ನು ಕೇಳುತ್ತಿರುವ ನಾನು ಅಣ್ಣನಿಗೆ ಈ ವಿಷಯವನ್ನು ಹೇಳಿ ನೊಂದು ಹೋದೆನು. ಆದರೆ ಅಣ್ಣನು ಮಾತ್ರ ಯಾವಾಗಲೂ ಹೇಳುವ ಹಾಗೆಯೇ ಮತ್ತೊಂದು ಸತಿ ನನ್ನೊಂದಿಗೆ ಏನು ಮನಸ್ಸಿಗೆ ಹಚ್ಚಿಕೊಳ್ಳದೇ ಇದ್ದರೆ ಮಾತ್ರ ನೀವು ಮುಂದಕ್ಕೆ ಹೋಗಿ ದೇವರ ಚಿತ್ತವು ಮಾಡಬಲ್ಲೆವು, ಇಲ್ಲದಿದ್ದರೆ ಇಲ್ಲ ಅಂದನು. ಆದ ಮೇಲೆ ಆತನ ಸನ್ನಿಧಿಯಲ್ಲಿ ಕಲಿಯುತ್ತಿರುವ ನಾನು, ಏಸಯ್ಯ, ಸಾತಾನ್ನ ಕೈಗಳಿಂದ ಬಿಡಿಸಿರುವ ನಿನಗಾಗಿ ಡ್ಯಾನ್ಸ್ ಮಾಡುವುದು ಬಿಟ್ಟರೆ ನನ್ನ ಹತ್ತಿರ ಏನೂ ಇಲ್ಲವೆಂದು, ನನಗೇನು ಬರುವುದಿಲ್ಲವೆಂದು ಅತ್ತು ಆತನ ಸನ್ನಿಧಿಯಲ್ಲಿ ಆದರಣ ಹೊಂದಿದೆನು. ಹೌದು, ಆತನು ನನ್ನ ಮೇಲೆ ತೋರಿಸಿದ ಪ್ರೀತಿಯನ್ನು, ಆತನು ನನಗೆ ಕೊಟ್ಟಿರುವ ಆನಂದವನ್ನು, ಜಯವನ್ನು ಅನುಭವಿಸುತ್ತಿರುವಲಾಗಿ ಎಲ್ಲರ ಮುಂದೆ ಏಸೈಕ್ಕಾಗಿ ಡ್ಯಾನ್ಸ್ ಮಾಡುವುದಕ್ಕೆ ನಾನೆಂದಿಗೂ ನಾಚಿಕೆ ಪಡುವುದಿಲ್ಲ. ಲೋಕಾನುಸಾರವಾದ ಡ್ಯಾನ್ಸ್ ಬೇರೆ, ಆತನ ಸನ್ನಿಧಿಯಲ್ಲಿ ಆತನ್ನು ಪ್ರೀತಿ ಮಾಡುತ್ತಾ ಮಾಡುವ ಡ್ಯಾನ್ಸ್ ಬೇರೆ. ಆದರೆ ಆ ದಿನ ಡ್ಯಾನ್ಸ್ಗಳು ಯಾಕೆ ಮಾಡಬೇಕೆಂದು ವಿಮರ್ಶಿಸಿದವರು ಅವರ ಸ್ಥಳಗಳಿಗೆ ಹೋದ ನಂತರ ಅವರು ಸಹ ಡ್ಯಾನ್ಸ್ಗಳನ್ನು ಅವರ ಪ್ರೋಗ್ರಾಂನಲ್ಲಿ ಸೇರಿಸಿದ್ದಾರೆ ಎಂದು ಕೇಳಿದ ನಾನು ಒಂದು ಕಡೆ ವಿಮರ್ಶೆಗಳಿಗೆ ಒಳಗಾದರೂ ಮತ್ತೊಂದು ಕಡೆ ದೇವರು ನನ್ನನ್ನು ಪ್ರಭಾವಿಸುವುದಕ್ಕೆ ಅಭಿಷೇಕಿಸಿದನೆಂದು ತಿಳಿದುಕೊಂಡೆನು. ಮಧ್ಯಾಹ್ನ ಭೋಜನಗಳಾದ ನಂತರ ನನಗೆ ಸ್ಕೂಲ್ನಲ್ಲಿ ಕೊಲಿಗಾಗಿ ನನ್ನ ಡೆಡಿಕೇಶನ್ಗೆ ಊರಿನಿಂದ ಬಂದಿದ್ದ ಟೀಚರ್ ನನ್ನ ಹತ್ತಿರ ಬಂದು ಹೀಗೆ ಹೇಳಿದಳು, ಇಲ್ಲಿಗೆ ಬಂದಿದ್ದ ನಾನು ಚಿಕ್ಕ ಪರಲೋಕವನ್ನು ಅನುಭವಿಸಿದ್ದೇನೆ ಅಂದಳು. ಅಷ್ಟೇ ಅಲ್ಲದೆ ನಿಮ್ಮೊಂದಿಗೆ ನಾನು ಸಹ ಸ್ಟೇಜ್ ಮೇಲೆ ಬಂದು ದೇವರನ್ನು ಸ್ತುತಿಸಬೇಕೆಂದು ಅನಿಸುತ್ತಿತ್ತು ಅಂದಳು. ವಾವ್! ಮಧ್ಯಾಹ್ನವು ವಿಂದು ಭೋಜನದಿಂದ ಅದು ಮದುವೆ ಫಂಕ್ಷನ್ಗಿಂತ ಹೆಚ್ಚು ಆಡಂಬರವಾಗಿಯೇ ಜರುಗಿದೆ. ಇತರ ಪ್ರದೇಶಗಳಿಂದ ಬಂದಿದ್ದ ಕೆಲವರು ಮಧ್ಯಾಹ್ನವೇ ಊಟ ಮಾಡಿಕೊಂಡು ಹೋದರು. ಆದರೆ ಬಹಳ ಮಂದಿ ಸಾಯಂಕಾಲ ಮೀಟಿಂಗಿಗೆ ಸಹ ಹಾಜರಾಗಬೇಕೆಂದು ನಿಂತಿದ್ದರು. ರಾತ್ರಿ ಊಟ ಆದ ನಂತರ ಯಾರಿಗೆ ಅವರು ಕುಳಿತುಕೊಂಡು ಮಾತನಾಡಿಕೊಳ್ಳುತ್ತಿದ್ದಾರೆ. ಅವರಲ್ಲಿ ನಮ್ಮ ಮಾವನು, ನಮ್ಮ ದೊಡ್ಡ ಅತ್ತೆ ಗಂಡನು ಮತ್ತು ನಾನು ಕೆಲಸ ಮಾಡಿದ ಊರಿನಲ್ಲಿರುವ ಏಡೆಡ್ ಸ್ಕೂಲ್ನಲ್ಲಿ ಕೆಲಸ ಮಾಡಿ ಆ ಮುಂಚಿನ ವರ್ಷವೇ ರಿಟೈರ್ಡ್ ಆಗಿದ ಸಾರ್ ಸಹ ಇದ್ದಾರೆ. ಮಾವನು ನನ್ನನ್ನು ಕರೆಯುತ್ತಾ ಕುಳಿತುಕೋ ಎಂದು ಚೇರ್ ತೋರಿಸುತ್ತಾ ದೇವರು ನಿನ್ನ ಜೀವನದಲ್ಲಿ ದೊಡ್ಡ ಉದ್ದೇಶಗಳನ್ನಿಟ್ಟಿದ್ದಾನೆಂದು ಹೀಗೆ ಹೇಳಿದನು. ತಾನು ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡುತ್ತಾ ದೇವರ ಕೆಲಸ ಮಾಡಬೇಕೆಂಬ ಕೋರಿಕೆಯಿಂದ ಪಾಸ್ಟರ್ ಟ್ರೈನಿಂಗನ್ನು ಮಾಡಿದ್ದೇನೆಂದನು. ತಾನು ರಿಟೈರ್ಡ್ ಆಗುವುದಕ್ಕೆ 4 ವರ್ಷಗಳ ಮುಂಚೆಯೇ ಪಾಸ್ಟರ್ ಆಗಿ ಆಗುವ ಅವಕಾಶವು ಬಂದರೂ ಆ ಸಮಯದಲ್ಲಿ ಮಕ್ಕಳೆಲ್ಲ ದೊಡ್ಡವರಾಗಿ ಸುಮಾರು ಸೆಟಿಲ್ ಕೂಡ ಆಗಿದ್ದಾರೆಂದು, ಆದರೆ ಉದ್ಯೋಗವನ್ನು ಬಿಟ್ಟು ಪಾಸ್ಟರ್ ಕೆಲಸಕ್ಕೆ ಹೋಗುವುದಕ್ಕೆ ಸಾಹಸವಿಲ್ಲದೆ ಹೋಗಲಾರದಂತೆ ಆಯಿತು. ಆದರೆ ನೀನೇನೋ ಯೌವನ ಕಾಲದಲ್ಲಿ ಸಂಪೂರ್ಣ ಪರಿಚಾರಕಳಾಗಿ ಒಂದು ಲೇಡಿ ಪಾಸ್ಟರ್ ಆಗಿ ಅದು ಇಂಡಿಪೆಂಡೆಂಟ್ ಸಭೆಯಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ಇಷ್ಟು ಧೈರ್ಯ ನಿನಗೆ ಎಲ್ಲಿಂದ ಬಂದಿದ್ದೋ ನನಗೆ ಅರ್ಥವಾಗುತ್ತಾ ಇಲ್ಲವೆಂದು ಹೇಳುತ್ತಾ ಮನಸ್ಫೂರ್ತಿಯಾಗಿ ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಗಾಡ್ ಬ್ಲೆಸ್ ಯು ಅಂದರು. ನಗುತ್ತಾ ಎಲ್ಲವನ್ನೂ ಕೇಳುತ್ತಿರುವ ನನ್ನೊಂದಿಗೆ ಸಾರ್ ಕೂಡ ಸೇರಿಕೊಂಡು ಮಾತನಾಡುತ್ತಾ, ನಿಜವಾಗಿ ದೇವರು ನಿಮ್ಮ ಪಕ್ಷವಾಗಿದ್ದಾನೆ. ಮಧ್ಯಾಹ್ನ ನಾನು ನಿಮ್ಮ ಮಾವನು ರೂಮ್ನಲ್ಲಿ ಇದನ್ನೇ ಮಾತನಾಡಿಕೊಂಡೆವು ಅಂದರು. ಮತ್ತೆ ನಗುತ್ತಿರುವ ನನ್ನೊಂದಿಗೆ, ಸಾರ್, ನಾವೇನು ನಿನ್ನನ್ನು ಮೆಚ್ಚಿಸುವುದಕ್ಕೆ ಹೇಳುತ್ತಿಲ್ಲವಮ್ಮ ಅನ್ನುತ್ತಾ, ನೀನು ರಿಸೈನ್ ಮಾಡುವುದಕ್ಕೆ ಮುಂಚೆ ನಿನ್ನನ್ನು ಅಣ್ಣನ್ನು ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕೆ ನಾನು ನಿಮ್ಮ ಟೀಚರಮ್ಮ ಅಂದರೆ ಸಾರ್ ಹೆಂಡತಿ ನಿಮ್ಮನ್ನು ಕರೆಸಿದೆವು, ನೆನಪಿದೆಯಾ ಎಂದು ಕೇಳಿದರು. ನೆನಪಿದೆ ಸಾರ್ ಅಂದೆನು. ಆ ಸಮಯದಲ್ಲಿ ನಮ್ಮ ಸ್ಕೂಲಿನ ಹತ್ತಿರ ಮಂಚಕ್ಕೆ ಬಿದ್ದು ಸತ್ತು ಹೋಗುತ್ತದೇನೋ ಅಂದುಕೊಂಡಿರುವ ಒಬ್ಬ ತೆಲ್ಲಗೆ ಇರುವ ಯೌವನಸ್ಥಳಿಗೆ ನೀವು ಪ್ರಾರ್ಥನೆ ಮಾಡಿ ಹೋದರು. ಆದ ನಂತರ ಆಕೆ ಕ್ರಮವಾಗಿ ಚೇತರಿಸಿಕೊಂಡು ಗುಣವಾದಳು. ಈಗ ಮನೆಯಲ್ಲಿ ಎಲ್ಲ ಕೆಲಸಗಳು ಸ್ವತಃವಾಗಿ ತಾನೇ ಮಾಡಿಕೊಳ್ಳುತ್ತಾ ಅಂಗಡಿ ಕೂಡ ಹಿಡ್ಕೊಂಡು ವ್ಯಾಪಾರ ಮಾಡುತ್ತಿದ್ದಾಳೆ. ಸತ್ತು ಹೋಗುತ್ತದೇನೋ ಅಂದುಕೊಂಡಿರುವ ಆಕೆಗೆ ಗುಣವಾಗಿದೆ. ನಿಜವಾಗಿ ಆತನ ಶಕ್ತಿ, ಆತನ ಉದ್ದೇಶಗಳು ನಿಮ್ಮ ಕುರಿತು ದೊಡ್ಡವಂದರು. ಆ ಯವಲಸ್ಥಳನ್ನು ನೋಡಿದ್ದಾಗೆಲ್ಲ ನಾನು ನನ್ನ ಹೆಂಡತಿ ನಿಮ್ಮನ್ನೇ ನೆನಪು ಮಾಡಿಕೊಂಡು ದೇವರ ದೊಡ್ಡಸ್ತಿಕೆಯನ್ನು ಹೊಗಳುತ್ತೇವೆ ಅಂದರು. ನನ್ನ ಹೆಂಡತಿ ನನ್ನೊಂದಿಗೆ ಹಟ್ಟಿ ಎಷ್ಟು ದೂರವಾದರೂ ಪರವಾಗಿಲ್ಲ, ಬಸ್ಸು ಪ್ರಯಾಣ ಎಷ್ಟು ಕಷ್ಟವಾದರೂ ಪರವಾಗಿಲ್ಲ, ತಪ್ಪದೇ ಹೋಗಿ ನೋಡಿ ಬಾ ಎಂದು ನನ್ನನ್ನು ಕಳುಹಿಸದಲು ಅಂದನು. ಎಲ್ಲ ಕೇಳಿದ ನಾನು ನನ್ನ ಕುರಿತು ಅಣ್ಣನ ಕುರಿತು ಇಟ್ಟಿದ್ದ ದೇವರ ಪ್ರತ್ಯೇಕ ಉದ್ದೇಶಕ್ಕಾಗಿ ವಂದಿಸುತ್ತಾ ಎಷ್ಟೋ ಆನಂದಪಟ್ಟಿದೆ.
ನನ್ನ ಕುರಿತು ಅಣ್ಣನ ಕುರಿತು ಮಾತ್ರವಲ್ಲದೆ ನಿನ್ನ ಕುರಿತು ಸಹ ದೇವರು ಒಂದು ಉದ್ದೇಶವನ್ನು ಹೊಂದಿದ್ದಾನೆ. ದೇವರ ಉದ್ದೇಶವಿಲ್ಲದೆ ಯಾರೂ ಈ ಲೋಕಕ್ಕೆ ಅಂದರೆ ಭೂಮಿ ಮೇಲೆ ಬರಲಾರರು. ಹೌದು, ಆದಿಯಲ್ಲಿ ಇರುವ ದೇವರು ಕೂಡ ಮನುಷ್ಯನಾಗಿ ಯೇಸೆಯನಾಗಿ ಈ ಲೋಕಕ್ಕೆ ಬಂದಿರುವಾಗ ಆತನು ಸಹ ಒಂದು ಖಚಿತ ಉದ್ದೇಶವನ್ನು ಹೊಂದಿ ಬಂದಿರುವಂತೆ ನೋಡುತ್ತೇವೆ. ಯೇಸಯ್ಯ ತನ್ನ ವಾಕ್ಯದಲ್ಲಿ ತಾನು ಅತಿ ಸಮೃದ್ಧಿಯಾದ ತನ್ನ ಜೀವನವನ್ನು ಕೊಡುವುದಕ್ಕೆ ಬಂದಿರುವುದಾಗಿ, ಅಪವಾದಿ ಕ್ರಿಯೆಗಳನ್ನು ಲಯಪಡಿಸುವುದಕ್ಕೆ ತಾನು ಬಂದಿರುವುದಾಗಿ, ನಶಿಸಿದ ಅವರನ್ನು ಹುಡುಕಿ ರಕ್ಷಿಸುವುದಕ್ಕೆ ತಾನು ಬಂದಿರುವುದಾಗಿ ತನ್ನ ಖಚಿತವಾದ ಉದ್ದೇಶವನ್ನು ತಿಳಿಯಪಡಿಸಿದಂತೆ ಆಗಿದೆ. ಅದೇ ವಿಧವಾಗಿ ದೇವರು ಪೌಲನು ಸಹ ಒಂದು ಪ್ರತ್ಯೇಕ ಉದ್ದೇಶದ ಪ್ರಕಾರವಾಗಿಯೇ ದರ್ಶಿಸಿ ರಕ್ಷಿಸಿದ ಹಾಗೆ ಮತ್ತು ಪೌಲನಿಗೆ ತನ್ನ ಖಚಿತ ಉದ್ದೇಶವನ್ನು ತಿಳಿಸಿದ ಹಾಗೆ ವಾಕ್ಯದಲ್ಲಿ ಗಮನಿಸುತ್ತೇವೆ. ಹೌದು, ಆತನಿಗೆ ಪೌಲನ ಮೇಲೆ ಮಾತ್ರವಲ್ಲದೆ ಪ್ರತಿ ಒಬ್ಬರ ಮೇಲೆ ಕೂಡ ತನ್ನ ಪ್ರತ್ಯೇಕ ಉದ್ದೇಶವನ್ನು ಹೊಂದಿದ್ದಾನೆ. ಈ ವಿಷಯವನ್ನು ಗ್ರಹಿಸದೇ ಇರುವವರು ತಮ್ಮ ಜೀವನದ ಬಗ್ಗೆ, ಭಾಗಸ್ವಾಮ್ಯ ಬಗ್ಗೆ, ಕುಟುಂಬದ ಬಗ್ಗೆ, ವ್ಯಾಪಾರದ ಬಗ್ಗೆ, ಆದಾಯದ ಬಗ್ಗೆ, ಮಾಡುತ್ತಿರುವ ಪರಿಚಯದ ಬಗ್ಗೆ ಸ್ವಂತ ಪ್ಲ್ಯಾನ್ಗಳನ್ನು, ಸ್ವಂತ ಆಲೋಚನೆಗಳನ್ನು ಹೊಂದಿರುತ್ತಾರೆ. ಕೆಲವರಾದರೆ ನನ್ನ ಜೀವನ ನನ್ನ ಇಷ್ಟ ಎಂದು ಹೇಳುತ್ತಿರುತ್ತಾರೆ. ತಿಳಿದುಕೋ, ನಿನಗೆ ನೀನೇ ಸ್ವಂತವಾಗಿ ಭೂಮಿ ಮೇಲೆ ಬರಲಿಲ್ಲವೆಂದು. ನೀನು ಹೇಳಬಹುದು, ನನ್ನ ತಂದೆ ತಾಯಿಗಳ ಪ್ಲ್ಯಾನ್ ಇಂದ ನಾನು ಬಂದಿದ್ದೇನೆಂದು. ಒಳ್ಳೆಯದು. ಒಂದು ಮಾತ್ರ ನಿಜ, ನಿನ್ನ ತಂದೆ ತಾಯಿಗಳು ಅವರಿಗೆ ಮಕ್ಕಳು ಬೇಕೆಂದು ಅಂದಿದ್ದಾರೆ ಹೊರತು ಅದು ನೀನೇ ಆಗಿರಬೇಕೆಂದು ಆಗಿರುತ್ತೀಯೇ ಎಂದು ಅವರಿಗೆ ಎಷ್ಟು ಮಾತ್ರ ಗೊತ್ತಿಲ್ಲ. ಆದರೆ ನೀನು ಭೂಮಿ ಮೇಲೆ ಬರುವುದಕ್ಕೆ ಮುಂಚೆಯೇ ನಿನ್ನನ್ನು ರೂಪಿಸಿದ ಯೇಸಯ್ಯಗೆ ಮಾತ್ರ ಗೊತ್ತಿದೆ ನಿನ್ನ ಕುರಿತು, ನಿನ್ನ ಜೀವನದ ಕುರಿತು ಉನ್ನತವಾದ ಬೆಸ್ಟ್ ಪ್ಲ್ಯಾನ್ಸ್. ಅದಕ್ಕೆ ಆತನು ನಿನಗಾಗಿ ತನ್ನ ಪ್ಲ್ಯಾನ್ಸನ್ನು, ಉದ್ದೇಶಗಳನ್ನು ಬಯಲ್ಪಡಿಸಿರುವ ಆತನ ವಾಕ್ಯವಾದ ಬೈಬಲ್ ಗ್ರಂಥವನ್ನು ಮತ್ತು ಪವಿತ್ರಾತ್ಮನನ್ನು ಭೂಮಿ ಮೇಲೆ ಬಹುಮಾನವಾಗಿ ಕೊಟ್ಟನು. ದೇವರು ನನ್ನ ಕುರಿತು ಒಂದು ಪ್ರತ್ಯೇಕ ಉದ್ದೇಶವನ್ನು ಹೊಂದಿದವನಾಗಿ ನನ್ನನ್ನು ರಕ್ಷಿಸಿದಾನೆಂದು ನನ್ನ ರಕ್ಷಣಾ ಪ್ರಾರಂಭ ದಿವಸಗಳಲ್ಲೇ ನನ್ನ ಅಂತರಂಗದಲ್ಲಿ ಗ್ರಹಿಸಿದೆನು. ನನ್ನ ಕುರಿತು ಇರುವ ಆತನ ಉದ್ದೇಶವನ್ನು ಕೇಳುತ್ತಾ ಪವಿತ್ರ ಆತ್ಮನ ಸನ್ನಿಧಿಯಲ್ಲಿ ಆತನ ವಾಕ್ಯದಿಂದ ಎದುರು ನೋಡುತ್ತಿರುವ ನನ್ನನ್ನು ಆತನು ಕ್ರಮಕ್ರಮವಾಗಿ ತನ್ನ ಉದ್ದೇಶದ ಒಳಗೆ ನಡೆಸುತ್ತಾ ಬಂದನು. ದೇವರ ಉದ್ದೇಶಾನುಸಾರವಾಗಿ ಪರಿಚರ್ಯೆಗೆ ಬಂದಿದ್ದ ನಾನು ಅನೇಕ ಪರಿಸ್ಥಿತಿಗಳಿಂದ, ಅನುಭವಗಳಿಂದ, ಸವಾಲುಗಳಿಂದ, ಇನ್ನೂ ಹೇಳಬೇಕಾದರೆ ಒಂದು ದೊಡ್ಡ ಟ್ರೈನಿಂಗ್ನಿಂದ ಹೋಗಬೇಕಾಯಿತು. ಆದರೆ ನನ್ನ ಪ್ರತಿ ಪರಿಸ್ಥಿತಿಯನ್ನು ಸಾಕ್ಷ್ಯವಾಗಿ ಮಾರ್ಪಡಿಸಿ ತನ್ನ ಮಹಿಮೆಗಾಗಿ ನನ್ನನ್ನು ನಿಲ್ಲಿಸಿದ ಯೇಸಯ್ಯಗೆ ಎಷ್ಟೋ ಕೃತಜ್ಞತೆ ಉಳ್ಳವಳಾಗಿದ್ದೇನೆ. ಪರಿಚರ್ಯೆ ಪ್ರಾರಂಭದಿಂದ ಇರುವ ಕೆಲವು ಸಾಕ್ಷಿಗಳನ್ನು ನಿನಗೆ ಆಶೀರ್ವಾದಕರವಾಗಿರುವಂತೆ ಮತ್ತೊಂದು ಸತಿ ಆತನ ಸಮಯದಲ್ಲಿ ಹಂಚಿಕೊಳ್ಳುತ್ತೇನೆ. ಆದರೆ ಒಂದು ಮಾತ್ರ ಸತ್ಯ, ಆತನ ಕರೆಯಲ್ಲಿ ಆತನ ಉದ್ದೇಶಾನುಸಾರವಾಗಿ ಹೋಗುತ್ತಿರುವಾಗ ಈ ಲೋಕದಲ್ಲಿರುವ ಯಾವ ಶಕ್ತಿಗಳು, ಯಾವ ಸಮಸ್ಯೆಗಳು ನಮ್ಮನ್ನು ಒಡೆಯಲು ಆಗುವುದಿಲ್ಲ ಮತ್ತು ನಾಶನ ಮಾಡಲು ಆಗುವುದಿಲ್ಲ. ಆತನ ಪ್ಲ್ಯಾನ್ ಆಗಿರುವ ಆತನ ವಾಕ್ಯ ಪ್ರಕಾರ ಹೋಗುತ್ತಿರುವಾಗ ನಮಗೂ ಭದ್ರತೆ, ಸುರಕ್ಷತೆ ಇರುತ್ತದೆ. ಅಷ್ಟೇ ಅಲ್ಲದೆ ನಾವು ಆಸ್ವಾದಿಸಲ್ಪಡುತ್ತೇವೆ. ಮತ್ತು ಆಲಸ್ಯ ಏಕೆ? ನನ್ನ ಸಾಕ್ಷ್ಯವನ್ನು ಕೇಳುತ್ತಿರುವ ನೀನು ಸಹ ಆತನ ಮಾರ್ಗದಲ್ಲಿ ನಡೆಯುತ್ತಾ ಆತನ ಉದ್ದೇಶಾನುಸಾರವಾಗಿ ಆತನ ಪ್ಲ್ಯಾನ್ದಲ್ಲಿ ನಿನ್ನ ಜೀವನವನ್ನು ಕಟ್ಟಿಕೊಂಡು ಆಸ್ವಾದಿಸಲ್ಪಡುವಂತೆ ಬಯಸುತ್ತಾ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮ ಸಹೋದರಿ ಪಾಸ್ಟರ್ ನಿಮ್ಮಿ. ಗಾಡ್ ಬ್ಲೆಸ್ ಯು.